ಕಲಾಬಂಧು ಫೌಂಡೇಶನ್ ಕಳೆದ 3 ವರ್ಷಗಳಿಂದ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಪರಿಸರ ಕಾಳಜಿಯ ಗುರಿಯಲ್ಲಿ ಮುನ್ನಡೆದಿದೆ. ಇದರ ಅಧ್ಯಕ್ಷರಾಗಿ ಎಚ್ ನರಸಿಂಹರಾಜು ಅವರು ಪತ್ರಕರ್ತ, ರಂಗಕರ್ಮಿಯಾಗಿ ಬದ್ಧತೆಯಿಂದ ಶ್ರಮಿಸುತ್ತಿದ್ದಾರೆ. ಇವರ 35 ವರ್ಷಗಳ ಅವಿರತ ಕಲಾ ಸೇವೆ, ಮಾಧ್ಯಮ ಸೇವೆಯ ಸಾಧನೆಗಾಗಿ ಬಿಬಿಎಂಪಿ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾ ಘಟಕದಿಂದ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಪ್ರದಾನವಾಗಿದೆ. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳು. ಕರ್ನಾಟಕದ ಸಾಕ್ಷಿ ಪ್ರಜ್ಞೆಯಂತಿರುವ ಶತಾಯುಷಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಡಾಕ್ಟರ್ ಎಚ್.ಎಸ್. ದೊರೆಸ್ವಾಮಿಯವರ ಕ್ರಿಯಾಶೀಲ ಬದುಕು, ಶಿಸ್ತುಬದ್ಧ ಜೀವನ ಕೋಟ್ಯಾಂತರ ಹೋರಾಟಗಾರರಿಗೆ ಸ್ಫೂರ್ತಿದಾಯಕವಾಗಿದೆ. ಇಂತಹ ಮಹಾನ್ ಶಕ್ತಿ ಚೇತನ ಡಾಕ್ಟರ್ ಎಚ್.ಎಸ್. ದೊರೆಸ್ವಾಮಿಯವರ ಬದುಕು ಹಾಗೂ ಸಾಧನೆಯನ್ನು ಗುರುತಿಸಿ ನಮ್ಮ ಕಲಾಬಂಧು ಫೌಂಡೇಶನ್ ವತಿಯಿಂದ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಲಾಗಿದೆ. ದೇಶ ಪ್ರೇಮಿಗಳೆಲ್ಲರೂ ಇದನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಸ್ವಾತಂತ್ರ್ಯ ಪೂರ್ವದಿಂದ ಇಂದಿನವರೆಗೆ ನಾಡಿನ ಸಾಕ್ಷಿ ಪ್ರಜ್ಞೆಯಂತೆ ನಮ್ಮ ನಡುವೆ ಸಂಭಾವಿತರಾಗಿ ಸಾರ್ಥಕ ಬದುಕು ಸವೆಸಿರುವ ಗಾಂಧಿವಾದಿ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಎಚ್.ಎಸ್. ದೊರೆಸ್ವಾಮಿಯವರು ಸಾಮಾಜಿಕ ಹೋರಾಟವನ್ನೇ ಬದುಕಾಗಿಸಿಕೊಂಡವರು. ತಮಗಾಗಿ ಚಿಂತಿಸದೆ ಸಮಾನತೆಯ ಬದುಕಿನ ಹಕ್ಕಿಗೆ ತುಡಿತ ಇವರದಾಗಿದ್ದು ನಿರಂತರ ಮುಂದುವರೆದಿದೆ. ವಿದ್ಯಾರ್ಥಿ ನಾಯಕನಾಗಿ, ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿ ಸಂಘಟಕರಾಗಿ, ಶಿಕ್ಷಕ, ಪ್ರಕಾಶಕ, ಪತ್ರಕರ್ತ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಇವರ ಹೆಜ್ಜೆ ಗುರುತು ಮೂಡಿಬಂದಿದೆ. ನಮ್ಮದು ತಮಿಳುನಾಡು. ನಾವು ವಿಳ್ಳಪುರಂ ಜಿಲ್ಲೆಯ ತಾಲೂಕಿನ ಪಾಣಾಂಪಟ್ ಅಂತಕ್ಕಂಥ ಒಂದು ಸ್ಥಳದಿಂದ ಬಂದವರು. 30 ಸಂಸಾರಗಳು ಅಲ್ಲಿಂದ ಒಟ್ಟಿಗೆ ಇಲ್ಲಿಗೆ ಬಂದವು. ಸುಬೇದಾರ್ ವೆಂಕಟಯ್ಯ ಅಂತ ಹೇಳಿ ಒಬ್ಬರು ನಮ್ಮ ಟಿಪ್ಪು ಸುಲ್ತಾನರ ಕಂದಾಯ ವಸೂಲಿ ಅಧಿಕಾರಿಗಳಾಗಿದ್ದರು. ಅವರು ಹಾರೋಹಳ್ಳಿ ಅಗ್ರಹಾರವನ್ನು ಕಟ್ಟಿಸಿ ನಮ್ಮ 30 ಮನೆಗಳವರಿಗೆ ಅಲ್ಲಿ ಮನೆಗಳನ್ನು ಮಾಡಿ ಅಲ್ಲಿಂದ ಅವರು ಕರ್ಕೊಂಡು ಬಂದರು. ಈ ಹಾರವರಹಳ್ಳಿ ಅಂತ ಹೆಸರು ಬಂದಿರೋದೇ ಹಾರವರು ಅಂದರೆ ಬ್ರಾಹ್ಮಣರು ಅಂತ, ವಿಪ್ರಪುರಿ ಅದು. ಹಾಗೆ ನಮಗೋಸ್ಕರವಾಗಿ ಅದು ಕಟ್ಟಿದಂಥ ಊರು ಅದು. 30 ಮನೆಗಳು ನಮ್ಮವರು ಎಲ್ಲ ಅಲ್ಲಿ ಇದ್ದರು. ಭಾಳ ಆನಂದವಾಗಿದ್ದವು. ನಮಗೆ ಜಮೀನುಗಳೆಲ್ಲನೂ ಸಿಕ್ಕಿತು. ನಾವೆಲ್ಲ ಸ್ವಲ್ಪ ಹೆಚ್ಚು ಜಮೀನು ಪಡೆದಂಥವರಾಗಿದ್ದವು. ನಮ್ಮ ಸೀತಾರಾಮಯ್ಯನವರು ವಂಶದವರು ಅಂತ ನಮ್ಮನ್ನು ಗುರುತಿಸ್ತಾ ಇದ್ದರು ಜನ. ನಮ್ಮ ಚಿಕ್ಕ ತಾತನವರು ಶಾನುಭೋಗ್ ಶಾಮಣ್ಣದವರು ಅಂತ ಹೆಸರಾಂತವರು. ಅವರು ಶಾನುಭೋಗರಾಗಿದ್ದರು. ಅವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರೂ ಆಗಿದ್ದರು. ಈ ರೀತಿ ನೆಲೆ ನಿಂತ ಕುಟುಂಬದ 4ನೇ ತಲೆಮಾರಿನವರಾಗಿ ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿಯವರು ಶ್ರೀ ಶ್ರೀನಿವಾಸ ಅಯ್ಯರ್ ಹಾಗೂ ಶ್ರೀಮತಿ ಲಕ್ಷ್ಮಮ್ಮ ದಂಪತಿಯರ 6 ಮಕ್ಕಳಲ್ಲಿ 4ನೇವರಾಗಿ 1918 ಏಪ್ರಿಲ್ 10ರಂದು ಜನ್ಮ ತಳೆದರು. ನಮ್ಮ ತಂದೆಯವರು ಹಾರೋಹಳ್ಳಿಯಲ್ಲಿ ಕನ್ನಡ ಲೋವರ್ ಸೆಕೆಂಡ್ರಿ ಪಾಸ್ ಮಾಡಿದರು.
ಅವರು ಪಟೇಲರಾಗಿದ್ದರು. ನಮ್ಮ ತಾತ ಶಾನುಭೋಗ, ತಂದೆ ಪಟೇಲರು. ಹಳ್ಳಿನಲ್ಲಿ ಬಹಳ ಸುಖವಾಗಿ ಆನಂದವಾಗಿ ಈ ರಾಜ್ಯವೆಲ್ಲ ನನ್ನದೇ ಅನ್ನೋ ಹಾಗೆ ನಾನು ಸಾರ್ವಭೌಮನಂತೆ ಅಲ್ಲಿ ನಾನು ದೊರೆ ಅಂತ ನನಗೆ ಹೆಸರು. ನಾನು ದೊರೆ ಅಂತಂದರೆ ದೊರೆ ಇದ್ದಾಗೆ ಇದ್ದೆ ಅಂತ ನಮ್ಮ ಮನೆಯವರು ಹೇಳ್ತಿದ್ರು. ಅದಕ್ಕೋಸ್ಕರ ಹೆಸರು ಇಟ್ಟಿದ್ದರು. ಶಾಲಾ ಕಾಲೇಜು ದಿನಗಳಲ್ಲಿ ಓದಿನೊಂದಿಗೆ ಕ್ರೀಡೆ, ನಾಟಕ, ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಾ ವಿದ್ಯಾರ್ಥಿ ನಾಯಕರಾಗಿ ಉತ್ತಮ ಸಂಘಟನಾಕಾರರೆಂದು ಗುರುತಿಸಲ್ಪಟ್ಟರು. ಬೆಂಗಳೂರಿಗೆ ನಾನು ಸೆಕೆಂಡ್ ಇಯರ್ಗೆ ನಾನು ಬಂದವನು ವಿಶ್ವೇಶ್ವರ ಮಿಡ್ಲ್ ಸ್ಕೂಲಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ. ನಾನು ವಿಶ್ವೇಶ್ವರ ವಿದ್ಯಾರ್ಥಿಯಾಗಿದ್ದಾಗ ಯಲ್ಲಂಬಳಸೆ ಸುಬ್ಬರಾಯರು ಅಂತ ಹೇಳಿ ಅವರು ನನಗೆ ಹೆಡ್ ಮಾಸ್ಟರ್ ಆಗಿದ್ದರು. ನಾನು ಫಸ್ಟ್ ಕ್ಲಾಸ್ನಲ್ಲಿ ಲೋವರ್ ಸೆಕೆಂಡ್ರಿ ಪಾಸ್ ಮಾಡಿದೆ. ಮಾಡಿದ ಮೇಲೆ ಫೋರ್ಟ್ ಹೈಸ್ಕೂಲ್ಗೆ ಹೋದಾಗ ನನಗೆ ಫೋರ್ಟ್ ಹೈಸ್ಕೂಲಲ್ಲಿ ವೈ ಶ್ರೀಧರಮೂರ್ತಿ ಅಂತ ಹೇಳಿ ಅವರು ನನಗೆ ಹೆಡ್ ಮಾಸ್ಟರ್ ಆಗಿದ್ದರು. ಅಲ್ಲಿ ಒಳ್ಳೆಯ ಮೇಷ್ಟ್ರುಗಳಿದ್ದರು. ಬಹಳ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಕೂಡ ಶಿಕ್ಷಣ ನನಗೆ ದೊರಕಿತು. ಸ್ವಾತಂತ್ರ್ಯ ಸಂಗ್ರಾಮದ ಕಾಲಘಟ್ಟವದು. ಅದಾಗ ಬೆಂಗಳೂರಿನ ವಿದ್ಯಾರ್ಥಿ ನಾಯಕರಾಗಿ ಇವರು ಸಮಾನ ಮನಸ್ಕ ಗೆಳೆಯರೊಂದಿಗೆ ಸಂಘಟಿತರಾಗಿ ಸಮಾಜಮುಖಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಮಾಡಿದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಕರೆಯ ಭಾಷಣ ಇವರ ಮೇಲೆ ಗಾಢ ಪ್ರಭಾವ ಬೀರಿತು. 1936ರಲ್ಲಿ ಗಾಂಧೀಜಿಯವರು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ನಾನು ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಓದುವಾಗ ಗಾಂಧೀಜಿಯವರು ನಂದಿ ಬೆಟ್ಟಕ್ಕೆ ಬಂದಿದ್ದರು. ಅವರಿಗೆ ಅನಾರೋಗ್ಯ ಇತ್ತು. ಆದ್ದರಿಂದ ಮಹಾರಾಜರು ಅವರಿಗೆ ಬಂದು ನೀವು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿ ಪಡೀರಿ ಅಂತ ಹೇಳಿ ಎಲ್ಲ ಏರ್ಪಾಡನ್ನು ಮಾಡಿಕೊಟ್ಟಿದ್ದರು. ಆದ್ದರಿಂದ ಗಾಂಧಿಯವರು ಅಲ್ಲಿಗೆ ಬಂದಿದ್ದರು. ಅವ್ರ ಜೊತೆಗೆ ಮಹದೇವ್ ದೇಸಾಯಿ, ಸರ್ದಾರ್ ವಲ್ಲಭಾಯ್ ಪಟೇಲರು ಇವರೆಲ್ಲರೂ ಕೂಡ ಮತ್ತು ಕಸ್ತೂರ್ಬಾ ಇವರೆಲ್ಲ ಬಂದಿದ್ದರು. ಇದು ಬೇಸಿಗೆ ದಿವಸ. ಆ ದಿವಸದಲ್ಲಿ ನಮಗೆ ರಜಾ ಇತ್ತು. ಆದ್ದರಿಂದ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಮ್ಮ ನೆಂಟರೊಬ್ಬರು ಮೇಷ್ಟ್ರಿದ್ದರಲ್ಲಿ ಅವ್ರ ಮನೆಯಲ್ಲಿ ಇದ್ದುಕೊಂಡು ಚಿಕ್ಕಬಳ್ಳಾಪುರದಿಂದ ದಿವಸ ನಾನು ನಡೆದು ನಂದಿ ಬೆಟ್ಟಕ್ಕೆ ಮೇಲಕ್ಕೆ ಹೋಗ್ತಾಯಿದ್ದೆ. ಮೋಟಾರಿನ ವ್ಯವಸ್ಥೆ ಇರಲಿಲ್ಲ. ಆವಾಗ ಏನಿದ್ರೂ ನಡೆದು ಹೋಗಬೇಕಾಗಿತ್ತು. ಬಹಳ ಕಡಿದಾದ ಮೆಟ್ಲುಗಳು ಅದು. ನಾನು ದಿವಸ ಹೋಗಿ ಬರ್ತಾಯಿದ್ದೆ. ಒಂದು 20-25 ದಿವಸ ನಾನು ಹೋಗಿರಬೇಕು. ಅಲ್ಲಿ ಬೆಟ್ಟದ ಮೇಲೆ ಅವರು ತಂಗಿದ್ದರು. ಅಲ್ಲಿ ಸಂಜೆ ಹೊತ್ತು ದಿನ ಪ್ರಾರ್ಥನಾ ಸಭೆ ನಡೆಯೋದು. ಆ ಪ್ರಾರ್ಥನಾ ಸಭೆಗೋಸ್ಕರ ನಾನು ಹೋಗ್ತಾಯಿದ್ದೆ. ಹೋದಾಗ ಅವರು ಪ್ರಾರ್ಥನೆ ಎಲ್ಲ ಆದಮೇಲೆ ಅವರು ಒಂದು ಪ್ರವಚನವನ್ನು ಮಾಡೋರು. ಆ ಪ್ರವಚನವನ್ನು ಕೇಳಿಕೊಂಡು ಆಮೇಲೆ ನಾವು ಹಿಂದಕ್ಕೆ ಬರ್ತಾಯಿದ್ದೆ. ತರುಣ ದೊರೆಸ್ವಾಮಿಯವರ ಮನದಲ್ಲಿ ಗಾಂಧೀಜಿಯವರ ಚಿಂತನೆ, ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ, ಸ್ವದೇಶಿ ಮಂತ್ರ, ಖಾದಿ ಆಂದೋಲನ ಆದರ್ಶವೆನಿಸಿತು. 1942 ಆಗಸ್ಟ್ 8ರಂದು ಮುಂಬಯಿಯಲ್ಲಿ ನಡೆದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನಿರ್ಣಯ ಕೈಗೊಂಡರು. ಮಾಡು ಇಲ್ಲವೇ ಮಣಿ ಹೋರಾಟದ ಕರೆಯದು. ಲಕ್ಷಾಂತರ ದೇಶ ಪ್ರೇಮಿಗಳು ಒಕ್ಕೊರಲಿನಿಂದ ನಿರ್ಣಯ ಸ್ವೀಕರಿಸಿದರು. ಅದರ ಕಿಚ್ಚು ಬೆಂಗಳೂರಿಗೂ ವ್ಯಾಪಿಸಿತು. 1942 ಆಗಸ್ಟ್ 11ರಂದು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ದೊರೆಸ್ವಾಮಿಯವರು ವಿದ್ಯಾರ್ಥಿಗಳನ್ನು ಸಂಘಟಿಸಿ ಇದರಲ್ಲಿ ಭಾಗವಹಿಸಿದರು. 14 ದಿನಗಳ ಕಾಲ ಮುಷ್ಕರ ನಡೆಯಿತು. ಎಲ್ಲೆಡೆ ಹಿಂಸಾಚಾರ ಭಗಿಲೆದ್ದಿತು. ದೊರೆಸ್ವಾಮಿಯವರು ಸೇರಿದಂತೆ ಹಲವಾರು ಮುಖಂಡರನ್ನು ಪೊಲೀಸರು ಬಂಧಿಸಿದರು. ಮೊದಲ ಬಾರಿಗೆ ದೊರೆಸ್ವಾಮಿಯವರು 14 ತಿಂಗಳು ಜೈಲು ಶಿಕ್ಷೆಗೆ ಗುರಿಯಾದರು. ವಿದ್ಯಾರ್ಥಿಗಳಿಂದ ಆರಂಭವಾಯಿತು. ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದರು. ವಸಂತಯ್ಯ ಅಂತ ಹೇಳಿ ಅವರು ಇಂಟರ್ಮೀಡಿಯೇಟ್ನಲ್ಲಿ ಓದ್ತಾಯಿದ್ದರು. ನ್ಯಾಷನಲ್ ಹೈಸ್ಕೂಲಲ್ಲಿ ಓಲ್ಡ್ ಸ್ಟೂಡೆಂಟು. ಅವರು ಲೀಡ್ ತಗೊಂಡು ಅವರು ವಿದ್ಯಾರ್ಥಿಗಳನ್ನೆಲ್ಲ ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಅವರು ಒಂದು ಪ್ರೊಸೆಷನ್ ಹೊರಟರು. ಅದು ಒಂದೊಂದು ಕಾಲೇಜಿಗೆ ಹೋಗಿ ಕಾಲೇಜ್ ಹತ್ರ ಘೋಷಣೆಗಳನ್ನು ಕೂಗೋದು, ಅವ್ರನ್ನೆಲ್ಲ ಹೊರಗೆ ಬನ್ನಿ ಅಂತ ಹೇಳೋದು. ಹಾಗೆ ಮಾಡಿ ನ್ಯಾಷನಲ್ ಹೈಸ್ಕೂಲಿಂದ ಶುರು ಮಾಡಿ ಫೋರ್ಟ್ ಹೈಸ್ಕೂಲು, ಅದರ ಎದುರುಗಡೆ ಇದ್ದಂಥ ಮೆಡಿಕಲ್ ಸ್ಕೂಲು, ಆಮೇಲೆ SNL ಸ್ಕೂಲು,
ಸೆಂಟ್ರಲ್ ಕಾಲೇಜು, ಇಂಟರ್ಮೀಡಿಯೇಟ್ ಎಲ್ಲರನ್ನೂ ಕೂಡ ಅವರು ಹೊರಡಿಸಿ ಒಂದು ದೊಡ್ಡ ಮೆರವಣಿಗೆ ಮಾಡಿದರು. ಆಮೇಲೆ 3 ತಿಂಗಳ ಕಾಲ ಅವರು ತುಂಬ ಕೆಲಸ ಮಾಡಿದರು. ವಿದ್ಯಾರ್ಥಿಗಳು ಎಲ್ಲ ಕಡೆನೂ ಕೂಡ ಶಾಲೆಗಳನ್ನೆಲ್ಲ ಮುಚ್ಚಿದ್ರು, ಶಾಲೆಗೆ ಹೋಗಲಿಲ್ಲ. ಅದ್ರ ಜೊತೆಗೆ ರೈಲಲ್ಲಿ ಉಚಿತವಾಗಿ ಓಡಾಡ್ತಾ ಇರೋದು, ಆಮೇಲೆ ಅಲ್ಲಿ ಜನರಿಗೆ ತಿಳುವಳಿಕೆ ಕೊಡೋದು, 42 ಚಳುವಳಿ ಬಗ್ಗೆ ಅವರಿಗೆ ಹೇಳೋದು, ಈ ರೀತಿಯಲ್ಲಿ ತುಂಬ ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರು ಅವರು. ಕಾರ್ಮಿಕರ ನಾಯಕರು ಇದ್ದಾರಲ್ಲ ಅವ್ರನ್ನೆಲ್ಲ ಮತ್ತೆ ಕರೆದು ಇವ್ರನ್ನೂ ಕರ್ಕೊಂಡು ಒಂದು ರಾತ್ರಿ ಮೀಟಿಂಗ್ ಮಾಡಿದ್ವು. ಏನು ಮಾಡ್ಬೋದು ಏನು ಅಂತಕ್ಕಂಥ ಮಾತು ಬಂತು. 14 ದಿವಸಗಳ ಕಾಲ ಆ 3 ಮಿಲ್ಲುಗಳು ಮುಚ್ಚೋದು. ಆವಾಗ ಅದರ ಪರಿಣಾಮ ಏನಾಯಿತು ಅಂತಂದರೆ, ಮೈಸೂರು ಸಂಸ್ಥಾನದಲ್ಲಿದ್ದ ಇತರೆ ಮಿಲ್ಲುಗಳು, ಫ್ಯಾಕ್ಟ್ರಿಗಳು ಇವೆಲ್ಲವೂ ಕೂಡ 2 ದಿವಸದಿಂದ 20 ದಿವಸದೊಳಗೆ ಮುಚ್ಚಿತು. ನನಗೆ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋದರು. ಅನಿರ್ದಿಷ್ಟ ಕಾಲ ಸೆರೆಮನೆಯಲ್ಲಿರಬೇಕು, ಆ ರೀತಿಯ ಒಂದು ಕಾನೂನು. ವಿಚಾರಣೆ ಇಲ್ಲದೆ ಅನಿರ್ದಿಷ್ಟ ಕಾಲ ನಾನು ಇರಬೇಕು, ಆ ರೀತಿಯ ಒಂದು ಇದು ಮಾಡಿದರು. ನಾನು 14 ತಿಂಗಳು ಅದರಿಂದ ಇರಬೇಕಾಯಿತು. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಬಂದಿಗಳಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರರಾದ ಕನಕಪುರದ ಎಸ್ ಕರಿಯಪ್ಪ, ಗುರಿಕಾರ್ ರಂಗೇಗೌಡರು, ವೆಂಕಟಾಚಲಪತಿ ಶೆಟ್ಟರು, ರಾಮನಗರದ ಸುಬ್ಬರಾಯರು ಮತ್ತಿತರ ಮುಖಂಡರ ಪರಿಚಯ ಇವರಿಗಾಯಿತು. ಹೋರಾಟದ ರೊಚ್ಚು ತೀವ್ರವಾಗತೊಡಗಿತು. ದೊರೆಸ್ವಾಮಿಯವರು ಜೈಲು ವಾಸದಲ್ಲಿದ್ದಾಗ ಶಿವಮೊಗ್ಗ ಈಸೂರು ಹೋರಾಟದ 5 ಮಂದಿ ದೇಶಪ್ರೇಮಿ ಸೇನಾನಿಗಳನ್ನು ನೇಣಿಗೇರಿಸಲಾಯಿತು. ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಲು ಹೊರಟಿದ್ದ 12 ಮಂದಿ ಬ್ರಿಟಿಷ್ ಸೇನೆಯ ಭಾರತೀಯ ಯೋಧರನ್ನು ಬಂಧಿಸಿ ಕರೆತರಲಾಗಿತ್ತು. ಬ್ಯಾರಕ್ ಬಿಟ್ಬಿಟ್ಟು ಅವರೆಲ್ಲರೂ ಹೊರಟೋಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದಾರೆ. ಎಲ್ಲೋ ದಾರಿನಲ್ಲಿ ಅವರು ಅರೆಸ್ಟ್ ಆಗಿಬಿಡ್ತು. ಅವ್ರನ್ನೆಲ್ಲರೂ ಬಂಧನ ಮಾಡಿಬಿಟ್ರು. ಬಂಧಿಸಿಬಿಟ್ಟು ಕರ್ಕೊಂಡು ಬಂದರು. ಅವರು ರಾತ್ರಿ 12 ಗಂಟೆಗೆ ತಿರುಗೇನು ಒಂದು ಜೈಕಾರ ಆಯಿತು. ಇವ್ರನ್ನೆಲ್ಲ ವಾಪಸ್ ಕರ್ಕೊಂಡೋದ್ರು. ಅದೇ ಜಾಲಹಳ್ಳಿಗೆ ಕರ್ಕೊಂಡೋದ್ರು. ನಾವು ಕೇಳಿದ್ದು ಬೆಳಗ್ಗೆ ಅವರನ್ನೆಲ್ಲ ಸಾಲಿಗೆ ನಿಲ್ಲಿಸಿಬಿಟ್ಟು ಒಂದೇ ಸರ್ತಿ ಕೊಂದರು. ಈ ಬೇವತ್ಸ ಘಟನೆಗಳಿಂದ ದೊರೆಸ್ವಾಮಿಯವರು ಮಮ್ಮಲ ಮರುಗಿದರು. ಆದರೆ ದೇಶ ಪ್ರೇಮದ ಹೋರಾಟ ಸಂಕಲ್ಪ ಮಾತ್ರ ಕುಗ್ಗಲಿಲ್ಲ. ಸ್ವಾಭಿಮಾನ ಮತ್ತಷ್ಟು ಇವರಲ್ಲಿ ಹುರಿಗಟ್ಟಿತು. ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ನಾವು ಇನ್ನಷ್ಟು ಹೋರಾಡಬೇಕು ಅಂತಕ್ಕಂಥ ಒಂದು ಭಾವನೆ ನಮ್ಮ ಮನಸ್ಸಿಗೆ ಬಂತು. ಇಂಥ ಎಷ್ಟೆಷ್ಟೋ ಜನ ಭಾರತದ ಬಿಡುಗಡೆಗೋಸ್ಕರವಾಗಿ ತಮ್ಮ ಪ್ರಾಣ ಅರ್ಪಣೆ ಮಾಡಿಸೋದಕ್ಕೆ ತಯಾರಾದದ್ದು ವಿಚಾರ ಇದೆಯಲ್ಲ, ಇದು ಬಹಳ ವಿಶೇಷವಾದಂಥದ್ದು. ಎಂಥ ಪ್ರಸಂಗ, ಎಷ್ಟು ಪ್ರಸಂಗಗಳು ನಡೆದಿದೆಯೋ ನಮಗೆ ಗೊತ್ತಿಲ್ಲ. ನಮಗೂ ಕೂಡ ಅದರಿಂದ ತುಂಬ ಮಟ್ಟಿಗೆ ಒಂದು ಭಾವನಾತ್ಮಕವಾದಂಥ ಒಂದು ಪ್ರಭಾವ ಬೀರಿದೆ. 1944ರ ಫೆಬ್ರವರಿ 14ರಂದು ದೊರೆಸ್ವಾಮಿಯವರು ಜೈಲಿನಿಂದ ಬಿಡುಗಡೆಯಾದರು. ದೇಶಕ್ಕಾಗಿ ಅರ್ಪಣಾ ಭಾವ ಬಲಿಷ್ಠಗೊಂಡಿತು. ಮೈಸೂರಿನ ಜಗನ್ಮೋಹನ ಅರಮನೆ ರಸ್ತೆಯಲ್ಲಿ ಬಾಡಿಗೆ ಮಳಿಗೆಯೊಂದನ್ನು ಪಡೆದು ಸಾಹಿತ್ಯ ಮಂದಿರ ಹೆಸರಿನಲ್ಲಿ ಪುಸ್ತಕದ ಅಂಗಡಿ ತೆರೆದರು. ಮುಂದೆ ಪ್ರಕಾಶನ ಆರಂಭಿಸಿದರು. ಹಲವಾರು ಖ್ಯಾತ ಸಾಹಿತಿಗಳ ಕೃತಿಗಳನ್ನು ಪ್ರಕಟಿಸಿದರು. 5 ವರ್ಷ ಪ್ರಕಾಶಕರಾಗಿ ಹೆಸರು ಮಾಡಿದ್ದ ದೊರೆಸ್ವಾಮಿಯವರು 1947ರಲ್ಲಿ ಬೆಂಗಳೂರಿಗೆ ಬರಬೇಕಾಯಿತು. ಪತ್ರಕರ್ತರಾಗಿ ಹೊಣೆ ಹೊರಬೇಕಾದ ಸನ್ನಿವೇಶಗಳು. ಒಂದು ಪೌರವಾಣಿ ಅಂತಕ್ಕಂಥ 3 ಕಾಸಿನ ಪತ್ರಿಕೆಯನ್ನು ಆರಂಭ ಮಾಡಿದರು. ಆ 3 ಕಾಸಿನ ಪತ್ರಿಕೆ ತುಳಸಿ ತೋಟದಲ್ಲಿ ಅಲ್ಲಿ ಮುನಿರತ್ನಮ್ಮನವರ ಮನೆಯನ್ನು ಅವರು ಬಿಟ್ಟುಕೊಟ್ರು. ಆ ಮನೆಯಲ್ಲಿ ಒಂದು ಟ್ರೆಡ್ಲು ಮತ್ತು ಒಂದು ಪ್ರಿಂಟಿಂಗ್ ಸಾಧನಗಳನ್ನು ಇಟ್ಕೊಂಡು ಅಲ್ಲಿ ನಾವು ನಡೆಸ್ತಾ ಇದ್ವು. ಸಂಪಾದಕನಾಗೋದಕ್ಕೆ ಮುಂಚೆ ದೊಡ್ಡಬಳ್ಳಾಪುರದ ರುಮಾಲೆ ಭದ್ರಣ್ಣ ಅಂತ ಹೇಳಿ ಅವರು ಸಂಪಾದಕರಾಗಿದ್ದರು. ಅವರು ಬ್ರಹ್ಮಚಾರಿ, ಭಾಳ ಚೆನ್ನಾಗಿ ಬರಿತಾ ಇದ್ದರು. ತುಂಬ ಪ್ರಭಾವಶಾಲಿಯಾದಂಥ ಪತ್ರಿಕೆ ನಾವು ಆಗ ನಡೆಸ್ತಾ ಇದ್ವು. ಆ ಪತ್ರಿಕೆ ದಿನಪತ್ರಿಕೆಯಾಗಿ ನಾನು ಅದನ್ನು ಪರಿವರ್ತನೆ ಮಾಡಿದೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಧೋರಣೆ ಖಂಡಿಸುವ ಹಾಗೂ ಮೈಸೂರು ಸಂಸ್ಥಾನದ ವಿರುದ್ಧ
ನಿರ್ಭೀತ ಲೇಖನಗಳನ್ನು ಪ್ರಕಟಿಸುತ್ತಾ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳುವಳಿಯ ವಿಚಾರಗಳು ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದವು. ದೊರೆಸ್ವಾಮಿಯವರ ವಿಚಾರಪೂರಿತವಾದ ಹರಿತ ಲೇಖನಗಳು ಹೋರಾಟಗಾರರಲ್ಲಿ ಸ್ಫೂರ್ತಿ ಒಕ್ಕಿಸುವಂತಿತ್ತು. ದೇಶದಾದ್ಯಂತ ಸ್ವಾತಂತ್ರ್ಯ ಸಂಗ್ರಾಮದ ಬಿರುಸು ಜೋರಾದಾಗ ಬ್ರಿಟಿಷರು ಭಾರತ ಬಿಟ್ಟು ಹೋಗಲು ಒಪ್ಪಿದರು. ಆಗಸ್ಟ್ 15, 1947 ಭಾರತ ಮಾತೆ ತನ್ನೆಲ್ಲ ಬಂಧನಗಳಿಂದ ಮುಕ್ತಿ ಪಡೆದು ಸ್ವತಂತ್ರಗೊಂಡ ದಿನವದು. ಆಗಸ್ಟ್ 14 ರಾತ್ರಿ 12 ಗಂಟೆಗೆ ದೆಹಲಿಯ ಕೆಂಪುಕೋಟೆ ಮೇಲೆ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸಿತು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ, ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿಣಿ, ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ರಾತ್ರಿ 12 ಗಂಟೆಯಲ್ಲಿ ಕೆ.ಸಿ. ರೆಡ್ಡಿಯವರು ಧರ್ಮಾಂಬುದಿ ಕೆರೆಯ ಅಂಗಳದಲ್ಲಿ ಅಲ್ಲಿ ಧ್ವಜಾರೋಹಣ ಮಾಡಿದರು. 1,00,000 ಜನ ಬಂದಿದ್ದರು ರಾತ್ರಿ ಧ್ವಜಾರೋಹಣಕ್ಕೆ. ಆಮೇಲೆ ಅವರೆಲ್ಲ ಮೆರವಣಿಗೆ ಮಾಡಿ ಇಡೀ ಊರನ್ನ ಪ್ರದಕ್ಷಿಣೆ ಮಾಡಿದರು. ಕಾರ್ಮಿಕರು ಅವರು ಕೂಡ ಇದರಲ್ಲಿ ತುಂಬ ಮಟ್ಟಿಗೆ ಭಾಗವಹಿಸಿದರು. ಇದೆಲ್ಲ ಆಗಿ ಮತ್ತು ಜನತೆಯ ಮತ್ತು ಪತ್ರಿಕೆಗಳು ಕೂಡ ಪುಂಖಾನುಪುಂಖವಾಗಿ ಈ ದೇಶದ ಸ್ವಾತಂತ್ರ್ಯ ಚರಿತ್ರೆ ಬಗ್ಗೆ, ಬಲಿದಾನದ ಬಗ್ಗೆ, ಗಾಂಧಿ ಮತ್ತು ನೆಹರೂರವರ ಪಾತ್ರದ ಬಗ್ಗೆ ತುಂಬ ಬರವಣಿಗೆಯನ್ನು ಮಾಡಿತು. ಹೀಗಾಗಿ ಆ ದಿನವನ್ನು ನಾವು ಬಹಳ ವೈಭವದ ದಿನ, ಬಹಳ ಸಂಭ್ರಮದ ದಿನ ಅಂತ ಹೇಳಿ ನಾವು ಆಚರಿಸಿದ್ವಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡು ಬಂದಿದ್ದ H.S. ದೊರೆಸ್ವಾಮಿಯವರು ಪತ್ರಕರ್ತರಾಗಿ ದೇಶಭಕ್ತಿಯಲ್ಲಿ ಶ್ರಮಿಸಿದ ಧನ್ಯತೆಯಲ್ಲಿ ಸಂಭ್ರಮಿಸಿದರು. ಆದರೆ ಇವರ ಹೋರಾಟಕ್ಕೆ ಮತ್ತೊಂದು ತಿರುವು ಎದುರಾಗುವಂತಾಯಿತು. ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಇದಕ್ಕೆ ಒಪ್ಪಿರಲಿಲ್ಲ. ಯಾಕೆಂದರೆ ಅವರು ಸ್ವತಂತ್ರವಾಗಿರೋದಕ್ಕೆ ಅವಕಾಶವಿದೆ ಅನ್ನೋದರಿಂದ ಯಾಕೆ ಸ್ವತಂತ್ರವಾಗಿರಬೇಕು ಅಂತ ವಿಚಾರ ಮಾಡ್ತಾಯಿದ್ರು. ಆದ್ದರಿಂದ ಮೈಸೂರು ಅರಮನೆಗೆ ಅವರು ದೀಪಾಲಂಕಾರ ಮಾಡಲಿಲ್ಲ. ಆವತ್ತಿನ ದಿವಸ ಧ್ವಜವನ್ನು, ಈ ರಾಷ್ಟ್ರಧ್ವಜವನ್ನು ಹಾಕಲಿಲ್ಲ. ಇದು ಇವರು ಒಪ್ಪಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಾವು ಹೋರಾಟವನ್ನು ಮಾಡಬೇಕಾಯಿತು. H.S. ದೊರೆಸ್ವಾಮಿಯವರ ಪರಿಚಯ ನನಗೆ ಸುಮಾರು 2006ರಿಂದ ವೈಯಕ್ತಿಕವಾಗಿ ಆಯಿತು. ಅದರ ಹಿಂದೆ ಅವ್ರ ಬಗ್ಗೆ ಕೇಳಿದ್ದೆ, ಆದರೆ ವೈಯಕ್ತಿಕ ಸಂಪರ್ಕ ಇರಲಿಲ್ಲ. 2006ರಿಂದ ಇತ್ತೀಚಿನವರೆಗೆ ಕೂಡ ನಾನು ಅವರನ್ನು ಭಾಳ ಹತ್ತಿರದಿಂದ ಕಂಡವನು. ಅವ್ರ ಜೊತೆ ಅವ್ರು ಮಾಡ್ತಾ ಇದ್ದಂಥ ಕಾರ್ಯಗಳಿಗೆ ನಾನು ಸಪೋರ್ಟ್ ಕೂಡ ಮಾಡ್ತಾ ಇದ್ದೇನೆ. 101 ವರ್ಷದ ವಯಸ್ಸಿನ ದೊರೆಸ್ವಾಮಿಯವರು ಇವತ್ತು ಕೂಡ ಪಬ್ಲಿಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ವ್ಯಕ್ತಿ. ಅವರ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಹೋರಾಟದ ರುಚಿ ಅವರಲ್ಲಿ ಇತ್ತಂತ ನನಗೆ ಕಾಣಿಸ್ತದೆ. ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗವಹಿಸಿದವರು, ಕಾರಾಗೃಹವನ್ನು ಕೂಡ ನೋಡಿದವರು. ಅಂತಹ ವ್ಯಕ್ತಿ ಇವತ್ತು ಕೂಡ ಈ ವಯಸ್ಸಲ್ಲಿ ಒಂದು ಸಮಾಜದ ಉದ್ಧಾರಕ್ಕಾಗಿ ಸೇವೆ ಮಾಡುವುದು ಬಹಳ ಒಂದು ಉತ್ತಮವಾದ ವಿಚಾರ. ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ, ಆದರೆ ದೊರೆಸ್ವಾಮಿಯವರಿಂದ ಸಾಧ್ಯವಿದೆ ಅನ್ನೋದು ನನಗೆ ತಿಳಿದಂಥ ವಿಚಾರ. ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ನಡೆದಂಥ ಹೋರಾಟದಲ್ಲಿ ನಾನು ಹಲವಾರು ಬಾರಿ ಅವ್ರ ಜೊತೆ ಸೇರಿದ್ದೆ. ಅವರಿಗೆ ದೇವರು ಇನ್ನೂ ಜಾಸ್ತಿ ಆಯುಷ್ಯ ಕೊಟ್ಟು ಈ ಸಮಾಜದ ಸೇವೆಯನ್ನು ಮುಂದುವರಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅವರ ನೆನಪಿನ ಶಕ್ತಿ ಅದ್ಭುತವಾದ್ದು. ಯಾವುದೇ ರೀತಿಯಲ್ಲಿ ತಡವರಿಸದೆ ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆದ ಘಟನೆಗಳನ್ನು ವಿವರಣೆ ಮಾಡ್ತಾರೆ.
ಅದು ಅವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅಂತ ನಾನಾದರೂ ಭಾವಿಸ್ತೇನೆ. ಈಗ ಮಾನ್ಯ ರಾಮಸ್ವಾಮಿಯವರು ಈ ಭೂ ಕಬಳಿಕೆ ಬಗ್ಗೆ ನಾವು ಸದನ ಸಮಿತಿ ರಚನೆ ಮಾಡಿದಾಗ ಅವರು ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗೋದಕ್ಕೆ ಒಪ್ಪಲ್ಲ, ನಾನು ಬಿಡಲ್ಲ ಅಂತ ಒಂದು ಪ್ರಾಮಾಣಿಕರು ಆ ಸದನ ಸಮಿತಿಯ ಅಧ್ಯಕ್ಷರಾಗಿದ್ದರೆ ಒಂದು ಒಳ್ಳೆಯ ವರದಿಯನ್ನು ಕೊಡ್ತಾರೆ ಅನ್ನೋದು ನನ್ನ ಗಾಢವಾದ ನಂಬಿಕೆ. ಅದೇ ರೀತಿ ಯಾವುದೇ ಒಂದು ಒತ್ತಡ ಪ್ರಭಾವಕ್ಕೊಳಗಾಗದೇ ಅವರು ಅತ್ಯುತ್ತಮವಾದ ಒಂದು ವರದಿಯನ್ನು ಕೊಟ್ಟರು ಭೂ ಕಬಳಿಕೆ ಬಗ್ಗೆ. ನಮ್ಮ ಭೂ ಕಬಳಿಕೆಯಲ್ಲಿ ನಮ್ಮ ರಾಜಕಾರಣಿಗಳು ಸುಮಾರು 60-70 ಭಾಗ ಅವರೇ ಇದ್ದಾರೆ ಅನ್ನೋದು ಅದರಿಂದ ಗೊತ್ತಾಯಿತು. ಅನಂತರ ಅದು ಪೂರ್ಣವಾಗಬೇಕು ಕೆಲಸ. ಆ ಭೂ ಕಬಳಿಕೆ ಒಂದು ಈ ನಿಷೇಧ ಕಾಯ್ದೆ ಒಂದು ಏನು ಮಾಡಿದು ಸರ್ಕಾರದಲ್ಲಿ, ಇದು ಶಾಸನಸಭೆಯಲ್ಲಿ ಶಾಸನವನ್ನು ಅದು ಶಾಸನವಾಗಿ ಬರಬೇಕು, ರಾಷ್ಟ್ರಪತಿ ಅಂಕಿತ ಬೀಳಬೇಕು ಅದಕ್ಕೆ ಅಂತ ಅವರು ಅದಾದಮೇಲೆ ಅವರ ಅಧ್ಯಕ್ಷತೆಯಲ್ಲೇ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿದೆ. ಆ ಹೋರಾಟ ಸಮಿತಿಯ ಮಾರ್ಗದರ್ಶನ ಬೆನ್ನೆಲುಬು ಮಾನ್ಯ ದೊರೆಸ್ವಾಮಿಯವರು. ಅವರು ಬೆನ್ನೆಲುಬಾಗಿ ನಿಲ್ಲದೇ ಇದ್ದರೆ, ಎಲ್ಲ ಹಂತಗಳಲ್ಲಿ ಮಾರ್ಗದರ್ಶನ ಮಾಡದೇ ಇದ್ದರೆ ಆ ಸಮಿತಿಗೆ ಬಹುಶಃ ಆ ಸಮಿತಿ ಇಷ್ಟೊಂದು ಉತ್ತಮವಾದ ಕೆಲಸ ವೇಗವಾಗಿ ಮಾಡ್ತಿತ್ತು ಅಂತ ನನಗನ್ಸೋದಿಲ್ಲ. ಯಾವ ರೀತಿ ಆರೋಗ್ಯವನ್ನು ನಾವು ಇಟ್ಕೋಬೇಕು, ಬಹುಶಃ ನಾವು ಯಾವ ಪುಸ್ತಕನೂ ಓದಬೇಕಾಗಿಲ್ಲ ಅಥವಾ ಯಾವುದೇ ರೀತಿಯ ತರಬೇತಿನೂ ಬೇಕಾಗಿಲ್ಲ. ಅವರ ದಿನಚರಿಯನ್ನು ನೋಡಿದರೆ ಅವರು ಯಾವ ರೀತಿ ಬದುಕಿದ್ದಾರೆ, ಯಾವ ರೀತಿ ಸಾರ್ವಜನಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಎಷ್ಟೋ ಸರಿ ನಾವು ICUನಲ್ಲಿ ಅಡ್ಮಿಟ್ ಮಾಡಿ ಅವ್ರನ್ನ ಚಿಕಿತ್ಸೆ ಕೊಟ್ಟು ಡಿಸ್ಚಾರ್ಜ್ ಮಾಡಿದಾಗ ಆಶ್ಚರ್ಯಕರ ಅಂದರೆ ನೆಕ್ಸ್ಟ್ ಡೇ ನಾವು ನೋಡಿದ್ದೀವಿ ಅವರು ಟೌನ್ ಹಾಲ್ ಹತ್ರ ಪ್ರತಿಭಟನೆಯಲ್ಲಿ ತೊಡಗಿರೋದು ಅಥವಾ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿರೋದು. ನಾನು ಹಲವಾರು ಬಾರಿ ಹೇಳಿದ್ದೀನಿ, ತಾವು ರೆಸ್ಟ್ ತಗೋಬೇಕು, ಯಾಕೆಂದರೆ ಸಣ್ಣ ಪುಟ್ಟ ಒಂದು ಹಾರ್ಟಲ್ಲಿ ಸಮಸ್ಯೆ ಇದೆ ಮತ್ತು ಲಂಗ್ಸಲ್ಲಿ ಕೂಡ ಸ್ವಲ್ಪ ಬ್ರಾಂಕೈಟಿಸ್ ಸಮಸ್ಯೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಮಧ್ಯವಯಸ್ಕರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಆದರೆ ಇವತ್ತು ದೊರೆಸ್ವಾಮಿಯವರು 100 ವರ್ಷ ದಾಟಿದ್ರೂ ಇನ್ನೂ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಬ್ಬ ಆದರ್ಶ ಪುರುಷ, ಒಬ್ಬ ಯುಗ ಪುರುಷ ಅಂತಲೇ ನಾನು ಹೇಳಬೇಕಾಗುತ್ತೆ. ಅವರ ದಿನಚರಿಯೂ ಕೂಡ ಒಂದು ಆದರ್ಶವಾದದ್ದು. ಮಿತ ಆಹಾರ ಸೇವಿಸ್ತಾರೆ, ಆಮೇಲೆ ಇದು ಯಾವಾಗಲೂ ದೈಹಿಕವಾಗೂ ಕೂಡ ತುಂಬ ನಡೆಯುವ ಪ್ರವೃತ್ತಿ ಇಟ್ಕೊಂಡಿದ್ದಾರೆ. ಯಾವುದೇ ದುರಭ್ಯಾಸ ಇಲ್ಲ. ಅದರಿಂದ ಅವರು 100 ವರ್ಷ ಬದುಕಲಿಕ್ಕೆ ಸಾಧ್ಯವಾಯಿತು. ಮತ್ತು ಯಾವುದೇ ವೈಯಕ್ತಿಕವಾದ ಆಸೆಗಳಿಲ್ಲ ಅವರಿಗೆ, ವೈಯಕ್ತಿಕವಾದ ಆಸೆಗಳೂ ಇಲ್ಲ. ನನಗೆ ಯಾವುದಾದ್ರೂ ಪದವಿಗಳು ಬೇಕು, ಪಾರಿತೋಷಕಗಳು ಬೇಕು, ನನಗೆ ಯಾವುದಾದ್ರೂ ಉನ್ನತ ಸ್ಥಾನ ಬೇಕು, ಅದನ್ನು ಯಾವುದನ್ನು ಆಸೆ ಪಡೆದಂಥ ನಿಜವಾದ ಗಾಂಧಿವಾದಿ ಅಂತ ಹೇಳಬೇಕಾಗುತ್ತೆ. ಅವರು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ನಡೆದಾಡುವ ಗಾಂಧೀಜಿ ಅಂತ ನಾನು ಹೇಳಬೇಕಾಗುತ್ತೆ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಯಾವ ರೀತಿಯ ಉತ್ಸಾಹ, ಯಾವ ರೀತಿಯ ಬದ್ಧತೆ ಇತ್ತೋ ಅದೇ ರೀತಿಯ ಬದ್ಧತೆಯನ್ನು, ಜನಪರ ಕಾಳಜಿಯನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಿರುವವರು ದೊರೆಸ್ವಾಮಿಯವರು. ಭೂಮಿ ಹೋರಾಟ ಇರ್ಬೋದು, ಕನ್ನಡಕ್ಕೆ ಕುತ್ತು ಬಂದ ಸಂದರ್ಭದಲ್ಲಿ ಹೋರಾಟ ಇರ್ಬೋದು, ಅನೇಕ ಹೋರಾಟಗಳಲ್ಲಿ ನಾನು ಅವರ ಜೊತೆ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಅಂಥ ಅಪರೂಪದ ಹಿರಿಯರೊಬ್ಬರು ನಮ್ಮ ನಡುವೆ ಇರತಕ್ಕಂಥದ್ದು ನಮ್ಮ ಕಾಲಮಾನದಲ್ಲಿರ್ತಕ್ಕಂಥವರ ಸೌಭಾಗ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಭಾರತದಲ್ಲಿ ಭೂದಾನ ಚಳವಳಿ ಮಹಾಯಜ್ಞ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಬಳಿಕ ಅವರ ಸರ್ವೋದಯ ವಿಚಾರದ ಮುಂದುವರಿಕೆಯಾಗಿ ಚಾಲನೆ ಪಡೆಯಿತು. ಆಚಾರ್ಯ ವಿನೋಬಾ ಭಾವೆಯವರು, ಪ್ರಧಾನಿ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂತಾದ ರಾಷ್ಟ್ರ ನಾಯಕರ ಸಹಕಾರದಲ್ಲಿ ಸರ್ವೋದಯ ಆಂದೋಲನ ಆರಂಭಿಸಿದರು. ಸಮಾಜವಾದಿ ಪಕ್ಷದ ಮುಖ್ಯಸ್ಥರಾಗಿದ್ದ ಶ್ರೀ ಜಯಪ್ರಕಾಶ್ ನಾರಾಯಣ್ ಅವರು ಸಾಮಾಜಿಕ ಸಮಾನತೆಯ ತತ್ವದ ಆಂದೋಲನಕ್ಕೆ
ಕೈಜೋಡಿಸಿ ನಿಂತರು. ರಾಜ್ಯದಲ್ಲಿ ಕರ್ನಾಟಕ ಸರ್ವೋದಯ ಮಂಡಳಿ ಮೂಲಕ ಬೋಧಾನ ಚಳವಳಿ ಆರಂಭಗೊಂಡಿತು. 1957ರಲ್ಲಿ ಬೆಂಗಳೂರಿನಲ್ಲಿ ವಿವಿಧೆಡೆ ವಿನೋಬಾಜಿಯವರ ಸಭೆಗಳು ನಡೆದವು. ಸರ್ವೋದಯ ವಿಚಾರಗಳಿಂದ ಪ್ರೇರಿತರಾಗಿದ್ದ ಎಚ್.ಎಸ್. ದೊರೆಸ್ವಾಮಿಯವರು ಇದರಲ್ಲಿ ತೊಡಗಿಸಿಕೊಂಡರು. ವಿನೋಬಾ ಭಾವೆಯವರು ಸರ್ಕಾರದ ಸಹಾಯವಿಲ್ಲದೆ ತಾವೇ ನೇರವಾಗಿ ಜನಗಳನ್ನು ನೋಡಿ ಯಾರು ಹೆಚ್ಚಾಗಿ ಜಮೀನು ಇಟ್ಕೊಂಡಿದ್ದೀರಿ ಅವರು ಬಡವರಿಗೋಸ್ಕರ ಸ್ವಲ್ಪ ಬಿಟ್ಟುಕೊಡಿ ಅಂತಕ್ಕಂಥ ಒಂದು ಪಾದಯಾತ್ರೆಯನ್ನು ಮಾಡಿದರು. 14 ವರ್ಷ ಮಾಡಿದರು. ಅವರು ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಬಂಗಾಳದಿಂದ ಹಿಡಿದು ಬೊಂಬಾಯಿವರೆಗೆ ಈ ರೀತಿ ಅವರು ಇದನ್ನು ಪಾದಯಾತ್ರೆ ಮಾಡಿದರು. ಅಲ್ಲಿ ಒಟ್ಟು 42 ಲಕ್ಷ ಎಕರೆ ಜಮೀನು ಸ್ವಪ್ರೇರಣೆಯಿಂದ ಜನ ಕೊಟ್ಟರು. ಆ 42,000 ಎಕರೆ ಜಮೀನು ಅವರು ನಿರಸನ ಮಾಡಿದರು. 42 ದಿವಸ ನಿರಸನ ಮಾಡಿ ಕೊನೆಗೆ ಅಲ್ಲೇ ದೈವಾಧೀನರಾಗ್ಬಿಟ್ರು. ಅವರ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆ. ಆ ನಿಂತ ಕೆಲಸವನ್ನು ಈಗ ನಾವು ಸರ್ಕಾರದ ಕಡೆಯಿಂದ ಮಾಡಿಸ್ತಾ ಇದ್ದೇವೆ. ಇದರಿಂದ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ. ಬಡತನ, ಹಳ್ಳಿಗಳಲ್ಲಿರ್ತಕ್ಕಂಥ ಬಡತನ ಬಹಳ ಮಟ್ಟಿಗೆ ಹರಿಯುತ್ತೆ. 2 ಹೊತ್ತು ಊಟ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ. ದೊರೆಸ್ವಾಮಿಯವರು, ಎಂ ಚಂದ್ರಶೇಖರ್ ಅವರು, ಇನ್ನಿತರು ಅನೇಕ ಜನ ಯಾರು ಗಾಂಧಿವಾದಿಗಳಿದ್ದಾರೆ. ಅವರು ನನ್ನ ತಾಲೂಕಿನ ಪಾವಗಡ ತಾಲೂಕಿನ ರಂಗಸಮುದ್ರದಲ್ಲಿ ಯಾವ ಸರ್ವೋದಯ ಮೂಮೆಂಟಿನ ಮೂಲಕ ವಿನೋಬಾ ಭಾವೆಯವರು ಭೂಮಿಯನ್ನು ಭೂಮಾಲೀಕರಿಂದ ದಾನ ಪಡೆದಂಥ ಜಮೀನನ್ನು ಯಾರು ಭೂ ರೈತರಿದ್ದಾರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಭೂಮಿಯ ವಿಚಾರದ ಹಿನ್ನೆಲೆಯಲ್ಲಿ ನನ್ನ ತಾಲೂಕಿಗೂ ಸಹ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವರ ಜೊತೆಯಲ್ಲೂ ಆ ವಿಚಾರಕ್ಕೆ ಹೋಗಿರ್ತಕ್ಕಂಥದ್ದಿದೆ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ನಡೀತಕ್ಕಂಥ ದೌರ್ಜನ್ಯಗಳಿರ್ಬೋದು, ಅತ್ಯಾಚಾರಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅದರ ವಿಚಾರದಲ್ಲೂ ಸಹ ಧ್ವನಿ ಎತ್ತಕ್ಕಂಥ ಒಬ್ಬ ಮಹಾನ್ ಬದ್ಧತೆ ಇರತಕ್ಕಂಥ ವಿಚಾರವಾದಿಗಳು ಅವರು ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಅವರು ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗ್ತಾರೆ, ಸ್ಫೂರ್ತಿದಾಯಕರಾಗ್ತಾರೆ. ಅವರಿಗೆ ದೇವರು ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ನೀಡಿ ಮತ್ತಷ್ಟು ವರ್ಷಗಳ ಕಾಲ ಅವರು ನಮ್ಮ ಜೊತೆಯಲ್ಲಿ ಇರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ನಡೆಸಿ, ಭೂದಾನ ಚಳುವಳಿಯಲ್ಲಿ ಭಾಗವಹಿಸಿ, ವಿನೋಬಾ ಭಾವೆಯವರೊಟ್ಟಿಗೆ ಆತ್ಮೀಯವಾಗಿ ಅನೇಕ ಸಂಘರ್ಷಗಳಲ್ಲಿ ಭಾಗವಹಿಸಿ, JP ಅವರ ಚಳುವಳಿಯಲ್ಲೂ ಕೂಡ ಭಾಗವಹಿಸಿ ಜೈಲುವಾಸವನ್ನು ಕಂಡಿರ್ತಕ್ಕಂಥ ದೊರೆಸ್ವಾಮಿಯವರು ಸ್ವಾತಂತ್ರ್ಯ ನಂತರದ 72 ದಶಕಗಳ ನಂತರ ಇವತ್ತಿನ ಸ್ಥಿತಿ ನೋಡಿ ಬಹುತೇಕ ಮರುಗ್ತಾ ಇರ್ಬೋದು ಅಂತೇಳಿ ಕಾಣ್ತದೆ. ಭೂದಾನ ಚಳುವಳಿಗೆ ಹೆಸರಾಗಿದ್ದಂಥ ಈ ದೇಶ ಇವತ್ತು ಭೂ ಕಬಳಿಕೆಯ ವಿಚಾರದಲ್ಲಿ ಪ್ರಸಿದ್ಧಿ ಆಗ್ತಾ ಇರುವಂಥದ್ದು. ಇವತ್ತು ಜಾತಿ, ಹಣ, ತೋಳ್ಬಲ, ಕುಟುಂಬದ ರಾಜಕಾರಣವೇ ಸಾರ್ವಜನಿಕ ಬದುಕನ್ನು ಆವರಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ದೊರೆಸ್ವಾಮಿಯವರಂಥವರ ಬದುಕನ್ನು ಸಾರ್ವಜನಿಕರಿಗೆ ತೋರಿಸಿ ಯುವ ಜನತೆಗೆ ಅದರ ಪರಿಚಯ ಮಾಡಿಕೊಟ್ಟು ಇಂಥವರೂ ಕೂಡ ದೇಶದಲ್ಲಿದ್ದಾರೆ, ಬರೇ ಭ್ರಷ್ಟರಾಗಿರುವಂಥವ್ರು, ಸ್ವಾರ್ಥ ಆಗಿರುವಂಥವ್ರು, ಕುಟುಂಬ ರಾಜಕಾರಣ ಮಾಡುವಂಥವ್ರು ಅಥವಾ ಹಣಬಲ, ಜಾತಿ ಬಲದಿಂದಲೇ ಅಧಿಕಾರ ಗಳಿಸುವಂಥವ್ರು ಮಾತ್ರ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಿನಲ್ಲಿಲ್ಲ. ದೊರೆಸ್ವಾಮಿ ಅಂಥವರು ಕೂಡ ಅತ್ಯಂತ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥವರು ಕೂಡ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಇಂಥ 100 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ದೊರೆಸ್ವಾಮಿಯವರ ಬಗ್ಗೆ ನಾಡಿನ ಜನತೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ ನಿಜವಾಗಿ ಕೂಡ ಮೆಚ್ಚಬೇಕಾಗಿರುವಂಥದ್ದು. ದೊರೆಸ್ವಾಮಿಯವರ ಬದುಕಿನಿಂದ ಕನಿಷ್ಠ ಕೆಲವರಾದರೂ ಕೂಡ ಪ್ರೇರಣೆ ಪಡೆದು ಈ ನಾಡಿಗೆ ಒಂದು ಗೌರವಯುತವಾದಂಥ, ಗಾಂಧಿ ಪ್ರಣೀತವಾದಂಥ, ಗ್ರಾಮ ಸ್ವರಾಜ್ಯ ಇರುವಂಥ ಸಾಮರಸ್ಯದ, ಸಹನೆಯ ಮತ್ತು ಪ್ರಾಮಾಣಿಕತೆಯ ಒಂದು ಸಾರ್ವಜನಿಕ ಬದುಕು ದೊರಕಲಿಕ್ಕೆ ಇದೊಂದು ಅವಕಾಶ ಆಗಲಿ, ಪ್ರೇರಣೆ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಅಖಂಡ ಕರ್ನಾಟಕ ಏಕೀಕರಣ ಹೋರಾಟ ಪ್ರದೇಶವಾರು ಹಂಚಿ ಹೋಗಿದ್ದ ಕನ್ನಡ ಭಾಷಿಕ ಪ್ರಾಂತ್ಯಗಳನ್ನು ಒಗ್ಗೂಡಿಸುವ ಕರ್ನಾಟಕ ಏಕೀಕರಣ ಹೋರಾಟ 50ರ ದಶಕದಿಂದಲೂ ವ್ಯಾಪಿಸಿತ್ತು. ಇದಕ್ಕಾಗಿ ಶ್ರಮಿಸಿದ ಸಾಹಿತಿಗಳು, ಕಲಾವಿದರು, ಕನ್ನಡ ಪರ ಹೋರಾಟಗಾರರೊಂದಿಗೆ ಎಚ್.ಎಸ್. ದೊರೆಸ್ವಾಮಿಯವರು ತಮ್ಮನ್ನು ತೊಡಗಿಸಿಕೊಂಡರು. ಹನುಮಂತಯ್ಯನವರು ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ಹೈದರಾಬಾದ್ನಲ್ಲಿ AICC ಸಭೆ ನಡೀತು. ಆ ಸಭೆಗೆ ಜವಾಹರ್ಲಾಲ್ ನೆಹರೂರವರೇ ಅಧ್ಯಕ್ಷರಾಗಿದ್ದರು. ಆಗ ಅಲ್ಲಿಗೆ ನಾವೆಲ್ಲ ಹೋಗಿದ್ದು. ಹನುಮಂತಯ್ಯನವರು ಬಂದಿದ್ದರು. ನೆಹರೂರವರು ಹನುಮಂತಯ್ಯನವರು ಮಾತಾಡೋಕ್ಕೆ ಕರೆದರು. ಹನುಮಂತಯ್ಯನವರು ಸ್ಪಷ್ಟವಾಗಿ ಏಕೀಕರಣ ಆಗಬೇಕು ಅಂತಕ್ಕಂಥ ಮಾತನ್ನು ಆಡಿದರು. ಅದು ನಮಗೆ ಬಲ ಕೊಡ್ತು.
ಮುಂದೆ ಯುವಕರ ಒಂದು ಸಮ್ಮೇಳನವನ್ನು ಮಾಡಿದ್ವು ಅರಸೀಕೆರೆಯಲ್ಲಿ. ಅಖಿಲ ಕರ್ನಾಟಕ ಏಕೀಕರಣ ಯುವಕ ಸಮ್ಮೇಳನ. ಅದಕ್ಕೆ ಎಲ್ಲ ಕಡೆಯಿಂದ ಜನ ಬಂದಿದ್ದರು. ಅಲ್ಲಿ ಒಂದು ನಿರ್ಣಯ ಆಯಿತು. ಮೈಸೂರಿನ ಒಂದು ಪ್ರಾತಿನಿಧ್ಯ ಇರತಕ್ಕಂಥ ಜನ ಒಂದು ಡೆಲ್ಲಿಗೆ ಹೋಗಿ ನಾಯಕರುಗಳನ್ನು ಕಂಡು ಇದಕ್ಕಾಗಿ ಒತ್ತಾಯ ಮಾಡಬೇಕು ಅಂತಕ್ಕಂಥ ಮಾತು ಬಂತು. ಅದನ್ನು ನಿರ್ಣಯ ಮಾಡಿದರು. ಆ ನಿರ್ಣಯದಲ್ಲಿ ಯಾರ್ಯಾರು ಇರಬೇಕು ಆ ನಿಯೋಗದಲ್ಲಿ ಅಂತಂದರೆ ಹಾರ್ನಳ್ಳಿ ರಾಮಸ್ವಾಮಿಯವರು, ಗುರು ರಾಮಸ್ವಾಮಿ ಅಯ್ಯಂಗಾರರು, ದೊರೆಸ್ವಾಮಿ, RS ಆರಾಧ್ಯ, KM ರುದ್ರಪ್ಪ, ಹೀಗೆ ಇವರೆಲ್ಲ ಇರಬೇಕು ಅಂತಕ್ಕಂಥ ಒಂದು ನಿರ್ಣಯ ಪಾಸಾಯಿತು. ಆ ನಿರ್ಣಯದ ಪ್ರಕಾರವಾಗಿ ನಾವೆಲ್ಲ ಹೋದವು ಡೆಲ್ಲಿಗೆ. ಹೋಗಿ ನಿಜಲಿಂಗಪ್ಪರವನ ಮನೆಯಲ್ಲಿದ್ದು ಜವಾಹರ್ಲಾಲ್ ನೆಹರೂರನ್ನ, ರಾಜೇಂದ್ರ ಪ್ರಸಾದರನ್ನು ಇವ್ರನ್ನೆಲ್ಲ ಕಂಡಾಗ ಅವರಿಂದ ನಮಗೆ ಸಾಕಷ್ಟು ಏನೂ ಉತ್ತೇಜನ ಸಿಗಲಿಲ್ಲ. ಮಾರನೇ ದಿವಸ ನಾವು ಸರ್ದಾರ್ ಪಟೇಲ್ರನ್ನು ನೋಡೋಕ್ಕೆ ಹೋದವು. ಅವರ ಮಗಳು ಮಣಿಬನ್ ಪಟೇಲ್ ಅವರು ನಮ್ಮನ್ನು ಒಳಗೆ ಕೂಡಿಸಿದರು. ಅಷ್ಟೊತ್ತಿಗೆ ಅವರು ಜುಬ್ಬ ಹಾಕ್ಕೊಂಡು ಹಾಗೆ ಬಂದವರು ಹೊಸಲಲ್ಲಿ ನಿಂತ್ಕೊಂಡ್ರು. ಒಂದು ಗರ್ಜನೆ ಹಾಕಿದರು. ಹೂ ಆರ್ ಯು, ವೇರ್ ಹ್ಯಾವ್ ಯು ಕಮ್ ಫ್ರಮ್ ಅಂತಂದರು. ವಿ ಆರ್ ಫ್ರಮ್ ಮೈಸೂರು ಸ್ಟೇಟ್, ವಿ ವಾಂಟ್ ಯೂನಿಫಿಕೇಷನ್ ಆಫ್ ಕರ್ನಾಟಕ ಅಂತ ನಾವು ಹೇಳಿದೆವು. ಯು ವಾಂಟ್ ಯೂನಿಫಿಕೇಷನ್ ಆಫ್ ಕರ್ನಾಟಕ, ದೆನ್ ಗೋ ಅಂಡ್ ರಿಮೂವ್ ಅವರ್ ಮಹಾರಾಜ ಅಂದರು ಅವರು. ಶಲ್ ವಿ ಟೇಕ್ ಇಟ್ ಅವರ್ ಮೆಸೇಜ್ ಅಂತ ನಾನು ಕೇಳಿದೆ. ಎಸ್, ಡೂ ಸೋ ಅಂತ ಹೇಳಿ ಹೊರಟೇ ಹೋಗ್ಬಿಟ್ರು. ನಮಗೆ ದಾರಿ ಗೊತ್ತಾಯಿತು. ಮಹಾರಾಜರೇ ಇದಕ್ಕೆ ಅಡ್ಡ, ಮಹಾರಾಜರನ್ನು ತೆಗೆದುಹಾಕಬೇಕಾಗತ್ತೆ, ಮಹಾರಾಜರು ತೆಗೆದುಹಾಕಿದರೆ ಕರ್ನಾಟಕ ಏಕೀಕರಣ ಸುಲಭವಾಗಿ ಆಗ್ತದೆ ಅಂತಕ್ಕಂಥ ದೃಷ್ಟಿ ನಮ್ಮದಾಯಿತು. ಶ್ರೀ ಕೆಂಗಲ್ ಹನುಮಂತಯ್ಯನವರ ಕೊಡುಗೆಯಾಗಿ ಜನಾಂದೋಲನ ಫಲಶ್ರುತಿ ಎಂಬಂತೆ ಮೈಸೂರರಸರು ಪ್ರಜಾಪ್ರಭುತ್ವ ಆಡಳಿತಕ್ಕೆ ಒಪ್ಪಿ ಸಿಂಹಾಸನ ತ್ಯಜಿಸಿದರು. 1956 ಅಕ್ಟೋಬರ್ 10 ರಾಜ್ಯಗಳ ಪುನರ್ವಿಂಗಡಣೆ ವಿಧೇಯಕಕ್ಕೆ ರಾಷ್ಟ್ರಪತಿಗಳ ಅಂಕಿತವಾಯಿತು. 1956 ನವೆಂಬರ್ 1 ಪುನರ್ವಿಂಗಡಣೆಗೊಂಡ ರಾಜ್ಯಗಳೆಲ್ಲವೂ ಅಸ್ತಿತ್ವಕ್ಕೆ ಬರುತ್ತವೆಂದು ಕೇಂದ್ರ ಸರ್ಕಾರ ಪ್ರಕಟಣೆ ಹೊರಡಿಸಿತು. ಏಕೀಕೃತ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯಾಗಿ ಶ್ರೀ S. ನಿಜಲಿಂಗಪ್ಪನವರು ಆಯ್ಕೆಯಾದರು. ರಾಜ್ಯಪಾಲರಾಗಿ ಶ್ರೀ ಚಾಮರಾಜ ಒಡೆಯರ್ ನಿಯುಕ್ತಿಗೊಂಡರು. ದೊರೆಸ್ವಾಮಿಯವರು ಸೇರಿದಂತೆ ಏಕೀಕರಣ ಹೋರಾಟದ ರೂವಾರಿಗಳು ಸಂಭ್ರಮಿಸಿದರು. ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟ. 70ರ ದಶಕದ ಆರಂಭದಲ್ಲಿ ಭಾರತ ಸರ್ಕಾರದ ಕಾಂಗ್ರೆಸ್ ಆಡಳಿತದ ಪ್ರಧಾನಿ ಇಂದಿರಾ ಗಾಂಧಿಯವರ ವಿರುದ್ಧ ಬಿಹಾರ ರಾಜ್ಯ ಮೂಲದಿಂದ ಜನಾಕ್ರೋಶ ಭುಗಿಲೇಳುವಂತಾಯಿತು. ಸರ್ವೋದಯ ನಾಯಕ ಶ್ರೀ ಜಯಪ್ರಕಾಶ್ ನಾರಾಯಣ್ ಅವರು ಸಂಪೂರ್ಣ ಕ್ರಾಂತಿ ವಿಚಾರ ಮುಂದಿಟ್ಟುಕೊಂಡು ಭ್ರಷ್ಟಾಚಾರ ವಿರೋಧಿ ಆಂದೋಲನಕ್ಕೆ ಕರೆ ನೀಡಿದರು. ಅದಕ್ಕೆ ದೇಶದಾದ್ಯಂತ ದೊಡ್ಡ ಸಂಚಲನ ಕಂಡುಬಂದಿತು. ಅದು ಪ್ರಜಾಪ್ರಭುತ್ವ ಪ್ರತಿಪಾದಕರ ಸಂಘರ್ಷವಾಗಿ ಮಾರ್ಪಟ್ಟಿತು. ಜಯಪ್ರಕಾಶ್ ನಾರಾಯಣರು ಬೆಂಗಳೂರಿಗೂ ಬಂದಿದ್ದರು. ರೈಲ್ವೆ ಸ್ಟೇಷನ್ನಲ್ಲಿ ಅವ್ರನ್ನ ನೋಡೋದಕ್ಕೆ 1,00,000 ಜನ ಬಂದಿದ್ದರು. ನ್ಯಾಷನಲ್ ಕಾಲೇಜ್ ಹತ್ರ ಸಭೆ ನಡೀತು. ಆ ಸಭೆಗೆ 3,00,000 ಜನ ಬಂದಿದ್ದರು. ಹೀಗೆ ಜಯಪ್ರಕಾಶರ ಈ ಮಾತಿಗೆ ಬಹಳ ಬೆಲೆ ಬರ್ತಾ ಇದೆ ತುಂಬ ಅಂತ ಗೊತ್ತಾಯಿತು. ಮತ್ತು ಇಲ್ಲೆಲ್ಲ ಅವರು ದೇಶವೆಲ್ಲ ಸುತ್ತಕೊಂಡು ಹೋಗೋ ಹೊತ್ತಿಗೆ ಇಂದಿರಾ ಗಾಂಧಿಗೆ ಭಯವೇ ಆಯಿತು. ಆದ್ದರಿಂದ ಅವರು ತುರ್ತು ಪರಿಸ್ಥಿತಿಯನ್ನು ಹಾಕೋದು ಅಂತ ತೀರ್ಮಾನ ಮಾಡಿದರು. ಫಕ್ರುದ್ದೀನ್ ಅಹಮದ್ ಅಂತ ಹೇಳಿ ಆಗಿನ ರಾಷ್ಟ್ರ ಅಧ್ಯಕ್ಷರಾಗಿದ್ದರು. ಅವ್ರ ಕೈಯಲ್ಲಿ ಸೈನ್ ಮಾಡಿಸಿ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಬಿಟ್ಟು ಎಲ್ಲರನ್ನೂ ಅರೆಸ್ಟ್ ಮಾಡಿದರು. ನಾವು 2ನೇ ತಾರೀಕು ಇದು ಗಾಂಧಿ ಜಯಂತಿಯ ದಿವಸ ನಾವು ಟ್ಯಾಗೋರ್ ಸರ್ಕಲಲ್ಲಿ ಬಸವನಗುಡಿಯಲ್ಲಿ ಅಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಕ್ಕದ್ದು ಅಂತ ವಿಚಾರ ಮಾಡಿದ್ವು. ಭಾಷಣ ಮಾಡ್ತಾಯಿದ್ವು. ಅಷ್ಟೊತ್ತಿಗೆ ಪೊಲೀಸು ಅರೆಸ್ಟ್ ಮಾಡಿದರು, ಕೇಸ್ ಹಾಕಿದ್ರು. ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಒಂದು ಕೇಸ್ ಹಾಕಿದರು. ಕೇಸ್ ಹಾಕಿದರೆ
ಅವರು ಮ್ಯಾಜಿಸ್ಟ್ರೇಟ್ರು ಏನು ಹೇಳಿದರು ಅಂತಂದರೆ, ಏನು ರೀ ಇವರು ಯಾವ ಸೆಕ್ಷನ್ನಲ್ಲಿ ಇವರಿಗೆ ಶಿಕ್ಷೆ ಕೊಡಬೇಕು ಕೇಳ್ರಿ ನಿಮ್ಮ ಸರ್ಕಾರನ. ಇವರು ಭಾರತದ ಶತ್ರುಗಳೇನಲ್ಲ. ಆಮೇಲೆ ಭಾರತದ ಪ್ರಜೆಯಾಗಿ ತಮ್ಮ ಪ್ರಧಾನಿಯನ್ನು ಟೀಕೆ ಮಾಡ್ತಕ್ಕಂಥ ಅಧಿಕಾರ ಪೂರ್ತಿ ಇವರಿಗಿದೆ. ಇಂಥವರಿಗೆ ನಾನು ಏನಂತ ಶಿಕ್ಷೆ ಕೊಡಬೇಕು ನೋಡಿ, ಇನ್ನು 15 ದಿವಸ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವು ನಿಮ್ಮ ಅಧಿಕಾರಿಗಳನ್ನು ಕೇಳ್ಕೊಂಡು ಬನ್ನಿ, ನಿಮ್ಮ ಮಂತ್ರಿಗಳನ್ನು ಕೇಳ್ಕೊಂಡು ಬನ್ನಿ, ಅವರೇನಾದರೂ ಸರಿಯಾದ ರೀತಿಯಲ್ಲಿ ಹೇಳಿದರೆ ನಾನು ಶಿಕ್ಷೆ ಕೊಡ್ತೇನೆ, ಇಲ್ಲಾಂದರೆ ಬಿಟ್ಟುಬಿಡ್ತೇನೆ ಅಂತ ಹೇಳಿ ಅವರು ಹಾಗೇ ಬಿಟ್ಟುಬಿಟ್ರು. ನನಗೆ 15 ದಿವಸದ ಮೇಲೆ ನಮಗೆ ಬಿಡುಗಡೆ ಮಾಡಿದರು. 4 ತಿಂಗಳಲ್ಲೇ ನನ್ನ ಬಿಡುಗಡೆ ಆಯಿತು. ದೇವರ ದಯದಿಂದ ಇಂದಿರಾ ಗಾಂಧಿಗೆ ಆದಷ್ಟು ಬೇಗ ಎಲೆಕ್ಷನ್ ಮಾಡಿದರೆ ನನಗೆ ಸೀಟು ಗಟ್ಟಿಯಾಗಿ ಬರುತ್ತೆ. ಈಗ ಇವರೆಲ್ಲ ತಯಾರಿಯಲ್ಲಿಲ್ಲ, ಇವರೆಲ್ಲ ಜೈಲೊಳಗಿದ್ದಾರೆ. ಇವರು ಹೊರಗೆ ಬಂದು ಎಲ್ಲ ಏರ್ಪಾಡು ಮಾಡುವ ಹೊತ್ತೆ ಅಲ್ಲಿಗೆ ಎಲೆಕ್ಷನ್ನೇ ಹತ್ತಿರ ಬರುತ್ತೆ. ಆದ್ದರಿಂದ ನನಗೆ ಸೀಟ್ ಖಾತ್ರಿ ಅನ್ನೋ ದೃಷ್ಟಿಯಿಂದ ಅವರು ಎಲೆಕ್ಷನ್ ಘೋಷಣೆ ಮಾಡಿದರು. ದೊರೆಸ್ವಾಮಿಯವರು ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಸಹ ಖೈದಿಗಳಾಗಿ ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಳ್ಳೂರು ಆನಂದರಾಯರು, ತುಮಕೂರಿನ S ಮಲ್ಲಿಕಾರ್ಜುನಯ್ಯ, ಮಧುದಂಡವತೆ, HD ದೇವೇಗೌಡರು ಜತೆಯಾಗಿದ್ದರು. ಎಲ್ಲ ಮುಖಂಡರು ರಾಜಕೀಯ ವಿದ್ಯಮಾನ, ಚುನಾವಣಾ ಕಾನೂನು ಸುಧಾರಣೆ ಮತ್ತಿತರ ವಿಚಾರಗಳ ಕುರಿತು ಉಪನ್ಯಾಸ ನೀಡುವುದು, ಪರಸ್ಪರ ಚರ್ಚಿಸುವುದು ನಡೆದಿತ್ತು. ಅಂದಿನ ಛಲ ಇಂದಿಗೂ ಮೈಗೂಡಿಸ್ಕೊಂಡು ಸಮಾಜದಲ್ಲಿ ನ್ಯಾಯಕ್ಕಾಗಿ ಹಾಗೂ ಬಡವರ ಪರವಾಗಿ ಭ್ರಷ್ಟಾಚಾರದ ವಿರುದ್ಧ ಅವಿರತ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ಜೀವನ ನಡೆಸೋದಷ್ಟೇ ಅಲ್ಲ, ಆ ಮೌಲ್ಯಗಳಿಗಾಗಿಯೇ ಅವರ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ಮತ್ತು ಮೌಲ್ಯಗಳನ್ನು ಮತ್ತೆ ನಮ್ಮ ಸಮಾಜದಲ್ಲಿ ತರಬೇಕು ಅನ್ನೋ ಛಲ ಇಟ್ಟುಕೊಂಡು ನಿರಂತರ ಹೋರಾಟವನ್ನು ಸಹ ಮಾಡ್ತಾ ಬಂದಿದ್ದಾರೆ. ನಮ್ಮ ದೇಶದ ಇತಿಹಾಸ, ಹೋರಾಟ, ತ್ಯಾಗ, ಮೌಲ್ಯಗಳು ಇವೆಲ್ಲವುಗಳ ಪ್ರತಿರೂಪವಾಗಿ ಇಂದಿಗೂ ಸಹ ನಮ್ಮ ಮುಂದೆ ಇರತಕ್ಕಂಥದ್ದು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ. ಅವರ ಜೀವನವೇ ಒಂದು ಸಂದೇಶ. ಅವರನ್ನು ಅನುಸರಿಸುವಂಥ ಪ್ರಯತ್ನ ನಾವೆಲ್ಲರೂ ಸಹ ಮಾಡೋಣ. ಅಪರೂಪಕ್ಕಿಂತ ವ್ಯಕ್ತಿಗಳು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ನೊಂದು ಬೆಂದಂಥ ಸಮಾಜದ ಕೊನೆ ವ್ಯಕ್ತಿಗೆ ಒಂದು ಧ್ವನಿಯಾಗಿ ನ್ಯಾಯ, ಸತ್ಯ, ಧರ್ಮಕ್ಕಾಗಿ ಹೋರಾಟವನ್ನು ನಡೆಸಿ ಯಾವ ವಯಸ್ಸು ಸಹ ಅವರಿಗೆ ಒಂದು ಹಿನ್ನಡೆ ಕೊಟ್ಟಿಲ್ಲ. ಸದಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಜನರೊಡನೆ ಇದ್ದು ವ್ಯವಸ್ಥೆಯಲ್ಲಿ ಎಲ್ಲೇ ಲೋಪ ದೋಷಗಳಿದ್ದರೂ ಅದನ್ನು ಎತ್ತಿ ಹಿಡಿದು ನ್ಯಾಯ ಕೊಡಿಸಲಿಕ್ಕೆ ಮುಂಚೂಣಿಯಲ್ಲಿ ನಿಂತಿರುವಂಥ ಇಂಥ ಮಹಾನ್ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿ ಒಂದು ಸಾರ್ಥಕತೆ ಮತ್ತು ಸಮಾಜಕ್ಕೆ ಒಂದು ನ್ಯಾಯ, ನೀತಿ, ಧರ್ಮವನ್ನೆಲ್ಲ ಕೊಟ್ಟು ಒಂದು ಸಾರ್ಥಕ ಬದುಕನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ನಮಗೆಲ್ಲ ಸದಾಕಾಲ ಒಂದು ಪ್ರೇರೇಪಣೆ ಆಗಲಿ ಅಂತ ನಾನು ಬಯಸ್ತೀನಿ. ಇವರ ಪ್ರೇರೇಪಣೆ ಸದಾ ನಾವು ಎಲ್ಲರೂ ಇವರ ದಾರಿಯಲ್ಲಿ, ಇವರ ಹೆಜ್ಜೆಯಲ್ಲಿ ನಮ್ಮ ಬದುಕನ್ನು ನಾವು ಸಹ ನಡೆಸಿ ಒಂದು ಸಮಾಜಕ್ಕೆ ಏನನ್ನು ಬಯಸದೆ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಇದನ್ನೆಲ್ಲ ನಾವು ಮಾಡೋಣ. ಇವರ ಪ್ರೇರೇಪಣೆ ನಮ್ಮೆಲ್ಲರಿಗೂ ಇರಲಿ ಅಂತ ನಾನೆಲ್ಲ ಕೇಳ್ಕೊತೀನಿ. ಬೆಂಗಳೂರಿನ ಹನುಮಂತನಗರ ಇಂದು ಸಾಕಷ್ಟು ಅಭಿವೃದ್ಧಿ ಕಂಡು ಬೆಳೆದಿದೆ. ಈ ಹಿಂದೆ ಇದು ಸರ್ಕಾರಿ ಕಚೇರಿಗಳ ಡಿ ದರ್ಜೆ ನೌಕರರಿಗಾಗಿ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ನಿರ್ಮಾಣವಾದ ಬಡಾವಣೆಯಿದು. ಅದುವೇ ಹನುಮಂತನಗರ. ಇಲ್ಲಿನ ಬಡ ನೌಕರರ ಆರ್ಥಿಕ ಭವಿಷ್ಯದ ಭದ್ರತೆಗಾಗಿ HS ದೊರೆಸ್ವಾಮಿಯವರು ಮುಂದಾದರು. ಗಾಂಧೀಜಿಯವರ ಸಹಕಾರ ತತ್ವ ಆಧರಿಸಿ ಹನುಮಂತನಗರ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪಿಸಿ ಸಂಸ್ಥಾಪಕ ಅಧ್ಯಕ್ಷರಾದರು. 1965ರಲ್ಲಿ ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರಾದ ಸಂಪತ್ ಕುಮಾರಾಚಾರ್, PV ವೀರಣ್ಣಗೌಡರು, ಗುರುರಾಜ್
ಅನಂತ ನಾರಾಯಣ ಸ್ವಾಮಿಯವರ ಸಮ್ಮುಖದಲ್ಲಿ ಸ್ಥಾಪನೆಗೊಂಡಿತು. ಇವತ್ತಿನ ವಹಿವಾಟು 1300 ಕೋಟಿ ವಾರ್ಷಿಕ ವಹಿವಾಟು ಇವತ್ತು ಹೊಂದಿದೆ. 13,000 ಸದಸ್ಯರು ಇದ್ದಾರೆ ಇವತ್ತೊಂದು ದಿನ. 225 ಕೋಟಿ ಡೆಪಾಸಿಟ್ ಇದೆ ನಮ್ಮಲ್ಲಿ. ಅವರ ಆಶೀರ್ವಾದದಿಂದ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಗತಿಗೆ ಹೋಗ್ತಾ ಇದ್ದೀವಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎಚ್ ಎಸ್ ದೊರೆಸ್ವಾಮಿಯವರು ಸಹಕಾರಿ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಸಹಕಾರಿ ಕ್ಷೇತ್ರ ಅಂದಾಗ ನಮಗೆ ಮೊದಲು ನೆನಪು ಬರುವುದು ಸಿದ್ದನಗೌಡ ಪಾಟೀಲ್ ಅವರು ಗದಗಿನ ಕಣಿಗಿನಾಳದಲ್ಲಿ ಮೊದಲು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಕ್ರಾಂತಿಯನ್ನು ಮಾಡಿದರು. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಎಚ್ ಎಸ್ ದೊರೆಸ್ವಾಮಿಯವರು ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಹ ಒಂದು ಕ್ರಾಂತಿಯನ್ನು ಮಾಡಿದರು. ಇವತ್ತು ಹನುಮಂತ ನಗರ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಪ್ರಗತಿ ಹೊಂದಿದರೆ ಅದರ ಹಿಂದಿನ ಕೊಡುಗೆ ದೊರೆಸ್ವಾಮಿಯವರು. ಅದೇ ರೀತಿಯಲ್ಲಿ ಯಾವುದೇ ಒಂದು ಸಹಕಾರ ಸಂಘದಲ್ಲಿ ಸದಸ್ಯರಿಗೆ ಅನ್ಯಾಯವಾದಾಗ ಅವರಿಗೆ ನ್ಯಾಯ ಒದಗಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಸಹ ಒಂದು ಸಾರಿ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೌಸಿಂಗ್ ಬೋರ್ಡಲ್ಲಿ ಡೆಪ್ಟಿ ಕಮಿಷನರ್ ಆಗಿದೆ. ಅಂಥ ಸಂದರ್ಭದಲ್ಲಿ ಅವರು ಏನು ಸಾರ್ವಜನಿಕರಿಗೆ ನಿಮ್ಮಿಂದ ಏನೇನು ಕೆಲಸ ಆಗ್ತದೆಯೋ ಆ ಕೆಲಸನ ತಾವು ಮಾಡಿಕೊಡ್ಬೇಕು ಅಂತ ಹೇಳಿದರು. ತಂದೆ ಒಬ್ಬ ಮಗನಿಗೆ ಯಾವ ರೀತಿ ಹೇಳ್ತಾರೋ ಆ ರೀತಿ ಹೇಳಿದರು. ಇವತ್ತು ನಾನು ಸಾರ್ವಜನಿಕ ಜೀವನದಲ್ಲಿ ಏನಾದರೂ ಕೆಲಸ ಮಾಡಿದರೆ ಅದಕ್ಕೆ ಪ್ರೇರಣೆ ದೊರೆಸ್ವಾಮಿಯವರು, ಎಚ್ ಎಸ್ ದೊರೆಸ್ವಾಮಿಯವರು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇದೇ ಹನುಮಂತನಗರದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಎಚ್ ಎಸ್ ದೊರೆಸ್ವಾಮಿಯವರು ಕಾಳಜಿ ವಹಿಸಿದರು. ಶಿಕ್ಷಣ ತಜ್ಞ ಆರ್ ಗೋಪಾಲಕೃಷ್ಣ ಅಯ್ಯಂಗಾರ್ ನೇತೃತ್ವದಲ್ಲಿ ಭಾರತ ಮಾತಾ ವಿದ್ಯಾಮಂದಿರ ಹೆಸರಿನಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಶಿಕ್ಷಣ ಸಂಸ್ಥೆ ಆರಂಭಿಸಿದರು. ಸನ್ಮಾನ್ಯ ಗೋಪಾಲಕೃಷ್ಣ ಅಯ್ಯಂಗಾರ್, ದೊರೆಸ್ವಾಮಿಯವರು, ಕೃಷ್ಣಮೂರ್ತಿಗಳು, ವೀರಪ್ಪನವರು, ಅಣ್ಣಯ್ಯ ಇವರೆಲ್ಲ ಸೇರಿ ಒಂದು ಸಂಘತರ ಮಾಡಿಕೊಂಡು ಇದೇ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಒಮ್ಮತವಾಗಿ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಸಾಕ್ಷೀಭೂತರಾಗಿ ಸನ್ಮಾನ್ಯ ದೊರೆಸ್ವಾಮಿಯವರು ಮಾರ್ಗದರ್ಶಕರಾಗಿ ಅವರ ಸೇವೆ ಇನ್ನೂ ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿರುವ ಪ್ರಭಾವಿಗಳಿಂದ ಸಾರ್ವಜನಿಕ ಭೂಮಿ ಅಕ್ರಮ ದಾಖಲೆಗಳಿಂದ ಅನ್ಯರ ಪಾಲಾಗಿದೆ. ಮುಖ್ಯಮಂತ್ರಿಯಾಗಿದ್ದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಈ ಸಂಬಂಧ ಶಾಸಕ ಶ್ರೀ ಎ ಟಿ ರಾಮಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜಂಟಿ ಸದನ ಸಮಿತಿ ಜಾರಿಗೆ ತಂದಿತು. 39 ದಿವಸಗಳ ಕಾಲ ಈ ಚಳುವಳಿ ನಡೀತು. ಇದು ಟೌನ್ ಹಾಲ್ ಹತ್ತಿರ ನಡೀತು. ಆ ಟೌನ್ ಹಾಲ್ ಹತ್ತಿರ ನಡೆದದ್ದು ಅಲ್ಲಿ ಜನ ಬರ್ತಾಯಿದ್ರು. ದಿನ ಅದರ ಬಗ್ಗೆ ಚರ್ಚೆಗಳಾಗ್ತಾಯಿತ್ತು. ನಾವು ದಿನಕ್ಕೊಬ್ಬ ಮಿನಿಸ್ಟರು ಬಂದು ಮಾತನಾಡ್ಕೊಂಡು ಹೋಗ್ತಾಯಿದ್ರು. ಜಯಚಂದ್ರ ಕೂಡ ಒಂದು ಸತಿ ಬಂದು ಹೋದರು. ಜಯಚಂದ್ರ ಒಂದು ಲಾ ಮಿನಿಸ್ಟರು. ಅವರು ದೆಹಲಿಗೆ ಹೋಗಿ ಇದಕ್ಕೆ ಈ ಕೋರ್ಟು ವಿಶೇಷ ಕೋರ್ಟ್ ಮಾಡೋದಕ್ಕೆ ಆ ಬಿಲ್ ಇದೆಯಲ್ಲ ಅದಕ್ಕೆ ಸಹಿ ಹಾಕ್ಸ್ಕೊಂಡು ಬರಬೇಕಾಗಿತ್ತು. ನಮ್ಮ ಕೆಲಸಗಳು ಯಾವುದೂ ಪೂರ್ತಿಯಾಗಿ ಆಗಿಲ್ಲ. ಕಾಟಾಚಾರಕ್ಕೆ ಮಾಡಿದ ಹಾಗೆ ಕಾಣ್ತಾ ಇದೆ. ಆದ್ದರಿಂದ ಈ ಕೆಲಸ ನಿಜವಾಗಿಯೂ ಪೂರ್ತಿಯಾಗಿ ಆಗಬೇಕಾದ್ರೆ ನಾವು ಮತ್ತೆ ಕ್ರಿಯಾಶೀಲರಾಗಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ. ಆ ಮುಖಾಂತರವೇ ನಾವು ಇವರ ಕೈಯಲ್ಲಿ ಆ ಕೆಲಸ ಮಾಡಿಸೋಕ್ಕಾಗತ್ತೆ ಅಂತ ನಾನು ಭಾವಿಸಿದ್ದೆ. 2007ರಿಂದ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೆ ನೀಡಿದ ಮನವಿ, ನಡೆಸಿದ ಪ್ರತಿಭಟನೆಗೆ ಸ್ಪಂದನೆ ದೊರಕದಾಗಿತ್ತು. ಕೊನೆಗೆ ದೊರೆಸ್ವಾಮಿಯವರ ತೀರ್ಮಾನದಂತೆ ಮಾಡು ಇಲ್ಲವೇ ಮಡಿ ಎಂಬ ಸ್ವಾತಂತ್ರ್ಯ ಸಂಗ್ರಾಮದ ಕರೆಯಂತೆ 2014 ಸೆಪ್ಟೆಂಬರ್ 8ರಂದು ಬೆಂಗಳೂರಿನ ಟೌನ್ ಹಾಲ್ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಎಚ್ ಎಸ್ ದೊರೆಸ್ವಾಮಿಯವರು ಕರ್ನಾಟಕದ ಗಾಂಧಿ ಎಂದೇ
ಪ್ರಸಿದ್ಧವಾಗಿರ್ತಕ್ಕಂಥವ್ರು. ನಾನು ಅವರನ್ನು ಕಂಡಿದ್ದು ನಮ್ಮ ಭೂ ಕಬಳಿಕೆ ವಿರೋಧಿ ಹೋರಾಟ ಕಾರ್ಯಕ್ರಮಗಳಲ್ಲಿ. ಸುಮಾರು 39 ದಿನಗಳ ಕಾಲ ಬೆಂಗಳೂರಿನ ಪುರಭವನದ ಮುಂದೆ ಧರಣಿಯನ್ನು ಮಾಡಿದ್ವಿ. ಆ 39 ದಿನಗಳ ಕಾಲ ಪ್ರತಿದಿನವೂ ಹಾಜರಾಗಿ ನಮಗೆಲ್ಲ ಆ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರು ಪೂಜ್ಯ ಎಚ್.ಎಸ್. ದೊರೆಸ್ವಾಮಿಯವರು. ನಮ್ಮ ಜೊತೆಯಲ್ಲೇ ತಿಂಡಿ ತಿಂದರು, ಕಾಫಿ ಕುಡಿದ್ರು, ನಮ್ಮ ಜೊತೆಯಲ್ಲೇ ಊಟ ಮಾಡಿದರು ಬೀದಿಯಲ್ಲಿ. ಅಂಥವರು ಇವತ್ತಿನ ದಿನಗಳಲ್ಲಿ ಅತ್ಯಂತ ಬಹಳ ವಿರಳ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಅವರನ್ನು ಕೇಳ್ತಾ ಇದ್ದೆ, ನಿಮ್ಮ ಆರೋಗ್ಯದ ಗುಟ್ಟೇನು ಸರ್ ಅಂಥೇಳಿ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಬಡತನ ಮತ್ತು ಹಸಿವು ನನ್ನ ಆರೋಗ್ಯದ ಗುಟ್ಟು ಎಂಬತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಅಂತಹ ಒಬ್ಬ ಹಿರಿಯರ ಸ್ವಾತಂತ್ರ್ಯ ಹೋರಾಟಗಾರರ ಸಾಕ್ಷ್ಯಚಿತ್ರವನ್ನು ತೆಗಿತಾ ಇರ್ತಕ್ಕಂಥದ್ದು ಸಂದರ್ಭೋಚಿತವಾಗಿದೆ ಎಂಬತಕ್ಕಂಥ ಮಾತನ್ನು ಹೇಳಿ, ಆ ಸಾಕ್ಷ್ಯಚಿತ್ರ ಎಲ್ಲರಿಗೂ ಒಂದು ಶುಭ ಸಂದೇಶವನ್ನು ಕೊಡ್ತಕ್ಕಂಥ ಸಾಕ್ಷ್ಯಚಿತ್ರವಾಗಿ ಮೂಡಿಬರಲಿ. ದೊರೆಸ್ವಾಮಿಯವರಲ್ಲಿ ನಾನು ಬುದ್ಧನನ್ನು ಕಾಣ್ತೇನೆ, ಬಸವನನ್ನು ಕಾಣ್ತೇನೆ, ಅಂಬೇಡ್ಕರನ್ನು ಕಾಣ್ತೇನೆ. ಸಂವಿಧಾನವನ್ನೇ ನಾನು ಅವರಲ್ಲಿ ನೋಡ್ತಾ ಇದ್ದೇನೆ. ಶಾಂತಿ, ಪ್ರೀತಿ, ಮಮತೆ ಹೇಗಿರಬೇಕು ಅನ್ನೋದನ್ನು ನಾವು ಅವ್ರ ಜೊತೆ ಇದ್ದು ಕಲಿಯೋದಕ್ಕೆ ಒಂದು ಸಾಧ್ಯ ಆಗ್ತಾ ಇದೆಯಲ್ಲ, ಅದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರ ಒಡನಾಟದಲ್ಲಿ ಎಲ್ಲ ಹೋರಾಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಕೂಡ ಒಂದು ಹೆಮ್ಮೆಯ ಸಂಗತಿ ಮತ್ತು ನಮ್ಮ ಬದುಕನ್ನೇ ಸಾರ್ಥಕವಾಗಿ ಮಾಡುವಂಥ ಸಂಗತಿ ಅಂತ ನಾನಾದರೂ ಭಾವಿಸ್ತೇನೆ. ದೊರೆಸ್ವಾಮಿಯವರ ಬಗ್ಗೆ ಇಡೀ ದೇಶವೇ ಗೌರವದಿಂದ ತಲೆಬಾಗತ್ತೆ. ನಾವು ಅದಕ್ಕೆ ಹೆಮ್ಮೆ ಪಡಬೇಕು ಅಂತ ನಾನು ಅಂದ್ಕೊಳ್ತೇನೆ. ಶ್ರೀ ಎಚ್.ಎಸ್. ದೊರೆಸ್ವಾಮಿಯವ್ರ ಬಗ್ಗೆ ನಾನು ಮಾತಾಡಬೇಕಂದ್ರೆ ನನಗೆ ಅಷ್ಟು ವಯಸ್ಸು ಇಲ್ಲ, ಅಷ್ಟು ಅನುಭವನೂ ಇಲ್ಲ. ನಾನು ವಿದೇಶದಲ್ಲಿರುವಾಗ ನಮ್ಮ ದುಬೈಯಲ್ಲೇ ಆಗಿರಲಿ, ಅಬುದುಬೈನೇ ಆಗಿರಲಿ, ಶಾರ್ಜಾದಲ್ಲೇ ಆಗಿರಲಿ, ಕೆಲವೊಂದು ಕರ್ನಾಟಕದ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಹಾನ್ ಹೋರಾಟಗಾರರು ಎಚ್.ಎಸ್. ದೊರೆಸ್ವಾಮಿಯವರು ಚರ್ಚೆ ಆಯ್ತಿತ್ತು. ಆವಾಗ ನನ್ನ ಮನಸ್ಸಲ್ಲಿ ಒಂದು ತಾನಾಗಿ ಒಂದು ಆಸೆ ಹುಟ್ಟಿತ್ತು, ಇವರು ಯಾರು ಇರಬಹುದು, ನಾನು ಇನ್ನೂ ಯಾರಿಗೀಗ ಯಾಕೆ ಇನ್ನೂ ಭೇಟಿ ಮಾಡಿಲ್ಲ, ನಾನು ಯಾಕೆ ಸಿಕ್ಕಿಲ್ಲ, ನನಗೊಂದು ಸಮಯ ಸೇರಿಬರ್ತು. ನಮ್ಮ ದತ್ತ ಅಂತ ನಮ್ಮ MLC ಆಗಿದ್ದರು, MLAನೂ ಆಗಿದ್ದರು. ಅವ್ರದ್ದೊಂದು ಕಾರ್ಯಕ್ರಮದಲ್ಲಿ ಆ ವೇದಿಕೆಯಲ್ಲಿ ಶ್ರೀಮಾನ್ ದೇವೇಗೌಡರ ಜೊತೆಲಿ ಹೋದಾಗ ಅವ್ರನ್ನ ದರ್ಶನ ಮಾಡೋಕ್ಕೆ ಮತ್ತು ಅವ್ರ ಹತ್ರ ಮಾತನಾಡೋದು ಅವಕಾಶ ನನಗೆ, ಆ ಭಾಗ್ಯ ನನಗೆ ಸಿಕ್ಕಿತ್ತು. ತೋರಿಸಿರೋಂಥ ಪ್ರೀತಿ, ವಿಶ್ವಾಸ, ನನ್ನ ಮೇಲೆ ಏನು ಪ್ರೀತಿ ತೋರಿಸಿದ್ರು ಅದೇ ನನ್ನ ಅವ್ರ ಮೇಲೆ ಇನ್ನೂ ಅಭಿಮಾನ, ಅವ್ರ ಪರವಾಗಿ ಅಭಿಮಾನ ಹೆಚ್ಚಿತ್ತು ವಿನ ನನಗೆ ಕಮ್ಮಿ ಆಗಿಲ್ಲ. ಕರ್ನಾಟಕ ರಾಜ್ಯದ ಗಾಂಧಿ ಯಾರು ಅಂತ ಕೇಳಿದಾಗ ಇತಿಹಾಸದಲ್ಲಿ ಈ ಹೆಸರುಗಳನ್ನ ದರ್ಜ್ ಮಾಡಬೇಕಾಗತ್ತೆ. ಇವ್ರ ಮೇಲೆ ಹೆಮ್ಮೆ ಪಡಿಬೇಕು, ಇವ್ರು ತೋರಿಸುವಂಥ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಂತ ಹೇಳಿಬಿಟ್ಟು ತಮ್ಮೆಲ್ಲರನ್ನು ವಿನಂತಿಸ್ತಾ ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಮತ್ತು ಆಯುಷ್ ಕೊಟ್ಟು ನಮ್ಮ ತಲೆ ಮೇಲೆ ಮಡಗಲಿ ಅಂತ ದೇವರಿಂದ ಪ್ರಾರ್ಥನೆ ಮಾಡಿಸಿ ತಮ್ಮೆಲ್ಲರಿಗೂ ಕಮ್ಮಿಗೆ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಎಚ್.ಎಸ್. ದೊರೆಸ್ವಾಮಿ ಅವರ ಬಗ್ಗೆ ನಾವೇನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಭಾಳ ಚಿಕ್ಕವರಾಗ್ತೀವಿ. ಸಾಮಾಜಿಕ ಕಳಕಳಿಯ ಬಗ್ಗೆ ಅವ್ರು ಮಾಡಿದಂಥ ಸಾಧನೆಗಳು ಅಪಾರ. ಭೂದಾನ ಚಳುವಳಿ ಆಗಿರ್ಬೋದು, ಮತ್ತು ಅವರು ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಅಷ್ಟೇ ಅಲ್ಲ, ನಾಡಿನ ಏಕೀಕರಣದ ಹೋರಾಟಗಾರರು ಹೌದು. ಇವತ್ತು ಏನು ಯುವಜನ ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಎಲ್ಲವನ್ನು ಕಳ್ಕೊಳ್ತಕ್ಕಂಥ ದಿಕ್ಕಿನಲ್ಲಿ ಎಲ್ಲೋ ಒಂದು ಕಡೆ ದೇಶಿ ಚಳುವಳಿಯ ಭಾವನೆಯನ್ನು ಮರ್ತಂಥ ಇದರಲ್ಲಿ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅಂತಕ್ಕಂಥ ಅರಿವನ್ನು ಮೂಡಿಸೋದಕ್ಕೆ ಇವರು ಸದಾ ನಮ್ಮ ಜೊತೆ ಇರಬೇಕು ಅಂತಕ್ಕಂಥದ್ದನ್ನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಭೂರಹಿತ ಬಡ ರೈತರು, ಕೃಷಿ ಕಾರ್ಮಿಕರಿಗಾಗಿ ಕನಿಷ್ಠ 5 ಎಕರೆ ಭೂಮಿ ಒದಗಿಸಬೇಕೆಂಬ ಹೋರಾಟದಲ್ಲಿ ದೊರೆಸ್ವಾಮಿ ಸಕ್ರಿಯರಾಗಿದ್ದಾರೆ. ಮಲೆನಾಡು ಭಾಗದ ನಕ್ಸಲರ ಶರಣಾಗತಿಗೂ ಇವರ ಶ್ರಮ ಮುಂದುವರೆದಿದೆ. ನಕ್ಸಲರು ಇಬ್ಬರು ಆ ಗುಂಪಿನಿಂದ ಹೊರಗೆ ಬರ್ತೀವಿ, ಹೊರಗೆ ಬಂದು ಕೆಲಸ ಮಾಡಬೇಕು ಅಂತಿದ್ದೀವಿ, ನಾವು ಸಮಾಜಯುತತೆಗೆ ಕೆಲಸ ಮಾಡಬೇಕು ಅಂತ ಮಾಡಿದ್ವಿ, ಶಾಂತಿಯುತವಾದ ಕೆಲಸ ಮಾಡಬೇಕು ಅಂತ ಮಾಡಿದ್ವಿ, ನಮ್ಮನ್ನು ಬಿಡುಗಡೆ ಮಾಡಿಸ್ಕೊಡಿ ಅಂತ ಹೇಳಿ ನಮ್ಮ ಹತ್ರ ಬಂದರು. ಗೌರಿ, ನಾನು, ಸುಬ್ಬಯ್ಯನವರು,
ಒಂದು ಕಮಿಟಿ ಮಾಡಿಕೊಂಡು ನಾವು ಹೋಗಿ ಮುಖ್ಯಮಂತ್ರಿಗಳನ್ನು ನೋಡಿದೆವು. ಅವರು ಸಮಾಜಕ್ಕೆ ಸೇರ್ಕೋಬೇಕು ಅಂತ ಇದ್ದಾರೆ, ಅವರು ಅಲ್ಲಿ ಬಿಟ್ಟು ಬರ್ತಾ ಇದ್ದಾರೆ, ಅವರಿಗೆ ಏನಾದರೂ ಅವಕಾಶ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳಿದ್ವು. ಯಾಕಾಗಬಾರ್ದು, ನೋಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿದರು. ಕೋರ್ಟ್ನಲ್ಲಿ ಎಲ್ಲ ಅವರಿಗೆ ಜಾಮೀನು ಸಿಕ್ತು. ಜಾಮೀನು ಮೇಲೆ ಅವರು ಈಚೆ ಬಂದರು. ಇವರು ನನ್ನ ಜೊತೆಗೆ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಬಂತು. ಅದಕ್ಕೋಸ್ಕರವಾಗಿ ಇವ್ರಿಗೆ ಹೇಳಿದೆ, ಏನಪ್ಪ ಒಂದು ಒಳ್ಳೆ ಕೆಲಸ ಮಾಡೋಣ, ನಿಮಗೂ ಹೆಸರು ಬರುತ್ತೆ, ಬಂದಿದ್ದೀರಿ, ಒಳ್ಳೆ ಕೆಲಸ ಮಾಡಿದಾಗುತ್ತೆ, ಒಪ್ಕೋತೀರಾ ಅಂತಂದೆ. ಒಪ್ಕೊಂಡ್ರು. ಅದರ ಮೇಲೆ ನೋಡಪ್ಪ, ನೀವು ದೇಶ ತುಂಬ ಓಡಾಡಿ ಯಾರ್ಯಾರು ಭೂಮಿಗೋಸ್ಕರವಾಗಿ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ ಇದುವರೆಗೆ, ಅವ್ರನ್ನೆಲ್ಲ ಆ ಸಂಘಗಳನ್ನೆಲ್ಲ ಕಂಡು ಬನ್ನಿ, ಅವ್ರನ್ನೆಲ್ಲ ನೀವು ಹೇಳಿ, ನಾವೀಗ ಎಲ್ಲ ಸೇರಿ ಒಟ್ಟಿಗೆ ಅವರಿಗೆ ಭೂಮಿ ಕೊಡಿಸೋಣ, ಬಡವರಿಗೆ, ಇಲ್ಲದೆ ಇರೋರಿಗೆ ಮನೆ ಕೊಡಿಸೋಣ, ಈ ರೀತಿ ಮಾಡೋಣ ಅಂತ ಹೇಳಿ ಅವರಿಗೆ ಹೋಗಿ ನೀವು ಮಾತಾಡ್ಕೊಂಡು ಬನ್ನಿ. ಅವರೆಲ್ಲ ಮಾತಾಡ್ಕೊಂಡು ಬಂದರು. ಅವರೆಲ್ಲ ಕಮ್ಯುನಿಸ್ಟರು, ಅವರೆಲ್ಲ ಏಟುಗಳು ತಿಂದವರು ಮತ್ತು ಅವ್ರು ಬಡವರಿಗೆ ಕೊಡಿಸೋಕೆ ಹೋಗಿ ಆ ಬಡವರನ್ನೆಲ್ಲ ಸೆರೆಮನೆಗೆ ಕಳಿಸಿದ್ದುಂಟು, ಇವರು ಸೆರೆಮನೆಗೆ ಹೋಗಿದ್ದುಂಟು. 3 ಇಂಚು ಜಮೀನು ಕೊಡಿಸೋಕ್ಕಾಗಿರಲಿಲ್ಲ. 2016ರಲ್ಲಿ, ಈಗ 3 ವರ್ಷದ ಹಿಂದೆ ಏನು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಂತ ಒಂದು ರಚನೆ ಆಯಿತು. ಅಂದರೆ ರಾಜ್ಯದಾದ್ಯಂತ ಇರತಕ್ಕಂಥ ಬಡ ಜನರಿಗೆ ಮನೆ ಇಲ್ದಿರೋರಿಗೆ ಮನೆ ಕೊಡಬೇಕು, ಭೂಮಿ ಇಲ್ದಿರೋರಿಗೆ ಭೂಮಿ ಕೊಡಬೇಕು. ಈಗಾಗಲೇ ಮನೆ ಕಟ್ಕೊಂಡಿರೋರು ಅಥವಾ ಬಗೈರುಕುಂ ಸಾಗುವಳಿ ಮಾಡ್ತಿರೋರಿಗೆ ಆ ಭೂಮಿ ಮತ್ತು ಮನೆಗಳನ್ನು ಅವರಿಗೇ ಸಕ್ರಮಗೊಳಿಸಬೇಕು. ಸರ್ಕಾರ ಅಕ್ರಮ ಸಕ್ರಮ ಮಾಡ್ತೀವಿ ಅಂತೇಳಿ ಏನು 30 ವರ್ಷದಿಂದ ಹೇಳ್ಕೊಂಡು ಬರ್ತಾಯಿದೆ, ಅದು ಆಗಿಲ್ಲ. ಅದನ್ನೆಲ್ಲ ಮಾಡಬೇಕು ಅಂಥೇಳಿ ಅದನ್ನು ಒತ್ತಾಯ ಮಾಡೋಕ್ಕೋಸ್ಕರವಾಗಿ, ಅದನ್ನು ಈಡೇರಿಸೋಕ್ಕೋಸ್ಕರವಾಗಿ ಒಂದು ಹೋರಾಟ ಸಮಿತಿ ರಚನೆ ಆಯಿತು. ಹಲವಾರು ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಅಂದರೆ ಬಡ ಜನರಿಗೆ ಭೂಮಿ ವಸತಿಗಾಗಿ ಹೋರಾಟ ಮಾಡ್ತಿದ್ದಂಥ ಹಲವಾರು ಸಂಘಟನೆಗಳು ಒಟ್ಟು ಸೇರಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಂತ ರಚನೆ ಆಯಿತು. ಅದರದ್ದು ಸಂಪೂರ್ಣ ಮಾರ್ಗದರ್ಶನ ಮತ್ತು ನಾಯಕತ್ವ ದೊರೆಸ್ವಾಮಿ ಅವರದ್ದು ಅಂತ ನಾವು ಹೇಳಬೇಕು. ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿಯವರು ದೇಶ ಕಂಡ ಅಪರೂಪದ ಹೋರಾಟಗಾರರು. ದೇಶದಲ್ಲಿ 100 ವರ್ಷದ ಯಾರಾದರೂ ಹೋರಾಟಗಾರರಿದ್ದರೆ ಅದು ಎಚ್.ಎಸ್. ದೊರೆಸ್ವಾಮಿಯವರು. ನಾನು ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿಯವರ ಜೊತೆಯಲ್ಲಿ ಭಾಳಷ್ಟು ಕಡೆ ನಾನು ಹೋಗಿದ್ದೇನೆ. ಅವರನ್ನು ಆ ಜನ ದೇವ್ರ ರೀತಿಯಲ್ಲಿ ಕಾಣೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇಂತಹ ಮಹಾನ್ ಹೋರಾಟಗಾರರ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡುತ್ತಿರುವ ನನ್ನ ಆಪ್ತ ಮಿತ್ರ ಕಲಾಬಂಧು ಸಂಸ್ಥೆಯ ಎಚ್. ನರಸಿಂಹರಾಜ್ ಅವರು ಹಾಗೂ ಇದರ ನಿರ್ದೇಶಕರಾಗಿ ಅತ್ಯಂತ ಕಾಳಜಿಯಿಂದ ಈ ಒಂದು ಸಾಕ್ಷ್ಯಚಿತ್ರವನ್ನು ಹೊರತರಬೇಕು ಅನ್ನೋ ದೃಷ್ಟಿಯಿಂದ ಡಿ. ಚಲುವರಾಜ್ರವರು ಈ ಒಂದು ಕಾರ್ಯದಲ್ಲಿ ತೊಡಗಿರೋದು ನಿಜಕ್ಕೂ ಕೂಡ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಎಚ್.ಎಸ್. ದೊರೆಸ್ವಾಮಿಯವರು ನಮಗೆ ನಾಡಿನಲ್ಲಿ ಅನೇಕ ಜನಪರವಾದಂಥ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗಿಯಾಗಿ ಮುಂದಿನ ಪೀಳಿಗೆಗೆ, ಯುವಕರಿಗೆ ಆದರ್ಶವಾಗಿರತಕ್ಕಂಥ ವ್ಯಕ್ತಿ. ಪಾಲಿಕೆಯೂ ಸಹ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದ ಅವರ ಕೊಡುಗೆಯನ್ನು ಇವತ್ತು ನೆನಪು ಮಾಡಿಕೊಂಡು ಮುಂದಿನ ಪಾಲಿಕೆ ಸಭೆಗಳಲ್ಲಿ ಯಾವುದಾದ್ರೂ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ. ಆ ಒಂದು ರಸ್ತೆಗಿರ್ಬೋದು ಅಥವಾ ಒಂದು ಕಟ್ಟಡಕ್ಕಿರ್ಬೋದು, ಯಾವುದಾದ್ರೂ ಒಂದು ಸ್ಥಳಕ್ಕೆ ಅವರ ಹೆಸರನ್ನು ಇರತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂಥ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ತೆಗೆದುಕೊಳ್ತದೆ. ಬೆಂಗಳೂರು ಮಹಾನಗರ ಪಾಲಿಕೆಯೂ ಸಹ ಅವರ ಸಲಹೆಗಳನ್ನು, ಅವರ ವಿಚಾರಗಳನ್ನು, ಅವರ ಬೆಂಗಳೂರಿನ ದೂರದೃಷ್ಟಿಯನ್ನು ತೆಗೆದುಕೊಂಡು ನಾವು ಕೆಲಸವನ್ನು ಮಾಡ್ತೇವೆ. ಕಲಾಬಂಧು ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ ಸುಮಾರು 9 ವರ್ಷಗಳಿಂದ ಸಮಾಜದ ಏಕತೆ ಕಡೆಗೆ ಚಿಂತನೆ ನಡೆಸ್ತಾ ಇದೆ. ಡಾಕ್ಟರ್ ಎಚ್.ಎಸ್. ದೊರೆಸ್ವಾಮಿಗಳು ಅವರ ಕಾರ್ಯಕ್ರಮನ 150ನೇ ಗಾಂಧಿ ಜಯಂತಿ ಜೊತೆಗೆ ಆಚರಿಸ್ತಾ ಇರೋವಂಥದ್ದು ಮತ್ತು ಅವರ ಒಂದು ಸಾಕ್ಷ್ಯಚಿತ್ರನ ಬಿಡುಗಡೆ ಮಾಡ್ತಾ ಇರೋವಂಥದ್ದು ಹೆಮ್ಮೆಯ ವಿಚಾರ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಶಸ್ತಿ ಪುರಸ್ಕಾರಗಳು. ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿಯವರ ಸೇವಾ ಸಾಧನೆಗಾಗಿ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ, ರಾಜ್ಯ ಸರ್ಕಾರದ ಏಕೀಕರಣ ಪ್ರಶಸ್ತಿ, 2017ರಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನವಾಗಿದೆ. ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರೆಸ್ವಾಮಿಯವರಿಗೆ ಸಂದಿದೆ. ಶತಮಾನದ ಸಾಕ್ಷಿಯಂತೆ ಇಂದಿಗೂ ನಮ್ಮ ನಡುವೆ ಸರಳ ಸಂಭಾವಿತರಾಗಿ ಹೋರಾಟ ಬದುಕಿನಲ್ಲಿ ಅರ್ಪಿಸಿಕೊಂಡಿರುವ ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿಯವರು ಕರುನಾಡಿನ ದೊಡ್ಡ ಆಸ್ತಿ. ಇವರ ಸಾರ್ಥಕ ಜೀವನ ವಿಶ್ವಮಾನವ ಆದರ್ಶವಾಗಿದ್ದು ಸಹಜ ಜೀವನಕ್ಕೆ ಮಾದರಿ.
1950ರಲ್ಲಿ ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿಯವರು ಮಂಡ್ಯದ ಕೌಡ್ಲೆಯವರಾದ ಲಲಿತಮ್ಮ ಅವರನ್ನು ಬಾಳ ಸಂಗಾತಿಯಾಗಿ ಸ್ವೀಕರಿಸಿದರು. ಬೆಂಗಳೂರಿನ ವಾಸವಿ ಧರ್ಮಶಾಲೆಯಲ್ಲಿ ಸರಳ ವಿವಾಹವಾದರು. ಚಳುವಳಿನಲ್ಲಿ ಹೋರಾಟದಲ್ಲಿ ನಿಂತ್ಕೊಂಡ್ಬಿಟ್ರು, ಮನೆ ಕಡೆ ಸೇರದೆ ಹೋಗ್ಬಿಟ್ರು. ಮಕ್ಕಳಿಗೆ ತಂದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಬೆಳಗ್ಗೆ ಎದ್ದು ಹೊಟ್ಟೋಡ್ರು ಮಕ್ಕಳು ಹೇಳೋ ಹೊತ್ತಿಗೆ, ರಾತ್ರಿ ಮಕ್ಕಳು ಬರೋ ಹೊತ್ತಿಗೆ, ಮಲ್ಕೊಳ್ಳೋ ಹೊತ್ತಿಗೆ ಬರೋರು. 4 ತಿಂಗಳು 6 ತಿಂಗಳು ಇದ್ದರು ಜೈಲಿನಲ್ಲಿ. ಆವಾಗ ಒಂದು ಸ್ವಲ್ಪ ತೊಂದರೆ ಆಯಿತು. ಆ ಥರ ಕಷ್ಟ ಎಲ್ಲ ಅನುಭವಿಸ್ಕೊಂಡು ಜೊತೆಯಲ್ಲಿ ವಾಸ ಮಾಡಿದ್ದೀನಿ. ನಾನು ಗಂಡನಾಗಿ ಈ ಥರ ದೇಶಕ್ಕೆ ಹೋರಾಡಿದಾನಲ್ಲ ಅನ್ನೋದು ನನಗೊಂದು ಹೆಮ್ಮೆ ಇದೆ. ಅದು ನಮಗೆ ಅವ್ರ ಆಸ್ತಿ ಮಾಡಲಿಲ್ಲ ಅಥವಾ ಅವ್ರು ದುಡ್ಡು ಮಾಡಲಿಲ್ಲ, ಇದ್ರ ಬಗ್ಗೆ ನಮಗೆ ಕಾಳಜಿನೇ ಇಲ್ಲ. ನಮ್ಮ ಜೀವನಕ್ಕೆ ಎಜುಕೇಷನ್ ಕೊಟ್ಟಿದ್ದರು. ಎಜುಕೇಷನಿಂದ ನಾವು ದುಡ್ಕೊಂಡು ಬದುಕಿದ್ದೀವಿ. ನಮಗೆ ಎಷ್ಟು ಬೇಕೋ ಸಂತೋಷವಾಗಿ ಬದುಕಿದ್ದೀವಿ. ಶ್ರೀಯುತ ಎಚ್.ಎಸ್. ದೊರೆಸ್ವಾಮಿರವರು ಇದೇ ಹಾರೋಹಳ್ಳಿಯ ನಿವಾಸಿಗಳಾಗಿದ್ದು, ಅವರ ಪೂರ್ವಜರು ಇದೇ ಹಾರೋಹಳ್ಳಿಯಲ್ಲೇ ವಾಸಸ್ಥಾನವನ್ನು ಮಾಡಿಕೊಂಡಿದ್ದರು. ಇಂತಹ ಮಹಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇಡೀ ನಮ್ಮೂರಿಗೆ ಒಂದು ಹೆಮ್ಮೆ ಇದೆ. ಇವರು ಇದೇ ಬೀದಿನಲ್ಲಿ ವಾಸ ಆಗಿದ್ದರು ಅನ್ನೋದೇ ನಮಗೊಂದು ಹೆಮ್ಮೆ. ನಮ್ಮ ಹಾರೋಹಳ್ಳಿ ಏನಾದರೂ ಒಂದು ಎಜುಕೇಷನಲ್ಲಿ ಸ್ವಲ್ಪ ಮುಂದೆ ಇದೆ ಅಂತ ಹೇಳಬೇಕಾಗಿದ್ದರೆ ನಮ್ಮ ಕರಿಯಪ್ಪನವ್ರನ್ನ ಬಿಟ್ಟರೆ ಇವರೇ ಮುಖ್ಯ ಕಾರಣಕರ್ತರು. ನನಗೀಗ 100 ವರ್ಷ ಆಯಿತು. ಈಗ ಸಮಸ್ಯೆಗಳು ಅನೇಕ ಹಾಗೆ ಉಳಿದು ಹೋಗಿವೆ. ಇವುಗಳನ್ನೆಲ್ಲ ಹೇಗೆ ಬಗೆಹರಿಸೋದು, ಇದು ನನ್ನನ್ನು ಕಾಡ್ತಾ ಇದೆ. ಆದ್ದರಿಂದ ನಾನೇನು ಯುವಕರ ಹತ್ರ ಹೋಗ್ತಾ ಇದ್ದೀನಿ, ಹೇಳ್ತೀನಿ, ಏನಪ್ಪ ಸಂಘಟನೆಗಳು ಕಟ್ಕೊಂಡಿದ್ದೀರಿ, ಏನು ಕೆಲಸ ಮಾಡ್ತಾಯಿದ್ದೀರಿ, ಬೇಸಿಕ್ ಪ್ರಾಬ್ಲಮ್ಸ್ ದೇಶದಲ್ಲೇನಿದೆ ಆ ಮೂಲಭೂತವಾದಂಥ ಸಮಸ್ಯೆಗಳನ್ನು ಹಾಗೆ ಇಟ್ಕೊಂಡು ನೀವು ಎಲ್ಲ ಏನು ಮಾಡಿದರೂ ಕೂಡ ಹೆಣಕ್ಕೆ ಶೃಂಗಾರ ಮಾಡಿದಾಗತ್ತೆ. ಆದ್ದರಿಂದ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಬೇಕು. ನಮ್ಮ ಯುವಕರು ಇವತ್ತು ಗುರುವೂ ಇಲ್ಲ ಗುರಿಯೂ ಇಲ್ಲ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಪುಟ್ಟಪ್ಪನವರು ಈ ಮಾತನ್ನು ಹೇಳ್ತಾ ಇದ್ದರು. ಇವತ್ತು ನಮಗೆ ಗುರಿಯೂ ಇಲ್ಲ ಗುರುವೂ ಇಲ್ಲ. ಹಿಂದೆ ದೇಶದಲ್ಲಿ ತುಂಬ ಜನ ತಿಳಿದ ಜನ, ದೇಶದ ಬಗ್ಗೆ ಭಕ್ತಿ ಉಳ್ಳಂಥ ಜನ ಮತ್ತು ಕಾಳಜಿ ಇದ್ದಂಥ ಸಮಾಜದ ಬಗ್ಗೆ ಕಾಳಜಿ ಇದ್ದ 10,000 ಜನ ಇದ್ದರು. ಅವರುಗಳೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು. ಇವತ್ತಿನ ದಿವಸ ಆ ಜನಗಳೇ ಕಾಣೋಲ್ಲ. ಇವತ್ತು ಈ ಪ್ರಜಾಪ್ರಭುತ್ವ ಏನಿದೆ ಇದರಲ್ಲಿ ಈ ಹೋರಾಟ ಆದಮೇಲೆ ಬರೀ ಜಗಳ, ಕದನ, ಕುರ್ಚಿ ಹಿಡಿಯೋದು ಇಷ್ಟೇ ಆಗೋಗ್ಬಿಟ್ಟಿದೆ. ಅವರಿಗೆ ಜನರ ಸಮಸ್ಯೆ ಏನು, ಅದನ್ನು ಹೇಗೆ ಬಗೆಹರಿಸೋದು, ಇದರ ಬಗ್ಗೆ ಯೋಚನೆ ಮಾಡೋದು ಕೂಡ ಟೈಮ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ನಡೀತಾ ಇದೆ. ಆದ್ದರಿಂದ ಜನನೇ ಇದನ್ನೆಲ್ಲ ಸರಿ ಮಾಡಬೇಕಾದ್ದು, ಜನವೇ ಈ ಒಂದು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡಬೇಕಾದ್ದು. ಆದ್ದರಿಂದ ಜನ ಎಲ್ಲ ಒಟ್ಟುಗೂಡ ಹಾಗೆ ಮಾಡಬೇಕಾದ್ರೆ ಅದಕ್ಕೆ ಈ ಸಮಾಜ ಸೇವೆ ಮಾಡ್ತಕ್ಕಂಥ NGOಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಕನ್ನಡ ಸಂಸ್ಥೆಗಳಿರ್ಬೋದು, ಎಲ್ಲರೂ ಕೂಡಿಕೊಂಡು ಊರಿಗೆ ಬೆಂಕಿ ಬಿದ್ದಾಗ ಹಾಗೆ ಎಲ್ಲರೂ ಸೇರಿಕೊಂಡು ಬೆಂಕಿಯನ್ನು ಆರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಹಾಗೆ ನಾವು ಸಂಘಟಿತವಾಗಿ ಪ್ರಯತ್ನ ಮಾಡಿದರೆ ಈ ದೇಶವನ್ನು ನಾವು ಹಸನು ಮಾಡ್ಬೋದು, ಹೊಸ ಸಮಾಜವನ್ನು ಸೃಷ್ಟಿ ಮಾಡ್ಬೋದು, ಸರಿ ಸಮಾನವಾದಂಥ ಒಂದು ಸಮಾಜ ಸೃಷ್ಟಿಯಾಗೋಕ್ಕೆ ಕಾರಣವಾಗುತ್ತೆ ಅಂತ ನಮ್ಮ ಭಾವನೆ. ಗಾಂಧೀಜಿಯವರ ಆದರ್ಶ, ವಿನೋಬಾಜಿಯವರ ಬೋಧಾನ ತತ್ವದ ಪ್ರತಿಪಾದಕರಾಗಿ ಸಾಮಾಜಿಕ ಸೌಹಾರ್ದ, ಸಮಾನತೆಯ ಹೋರಾಟದಲ್ಲಿ ದೊರೆಸ್ವಾಮಿಯವರು ನಿರಂತರ ಶ್ರಮಿಸುತ್ತಿರುವುದು ಶ್ಲಾಘನೀಯ. ಹೋರಾಟದ ದೊರೆ ಎನಿಸಿದ ಹಿರಿಯ ಚೇತನಕ್ಕೆ ಗೌರವಪೂರ್ಣ ವಂದನೆ ಸಲ್ಲಿಸೋಣ.